ಒಳ್ಳೆ ಹಿಂದೂವಾಗಿದ್ದವನು ನಿಜವಾಗಲೂ ಲೋಕಕ್ಕೆ ಒಳ್ಳೇದು ಮಾಡ್ತಾನೆ. ಆದರೆ ಒಳ್ಳೆ ಕ್ರೈಸ್ತನ ದೃಷ್ಟಿ, ಒಳ್ಳೆ ಮುಸ್ಲಿಮನ ದೃಷ್ಟಿ, ಜಗತ್ತೆಲ್ಲ ಕ್ರೈಸ್ತವಾಗಲಿ ಮುಸ್ಲಿಂ ಆಗಲಿ ಅಂತ ಎಲ್ಲಿ ಮಟ್ಟಕ್ಕೆ ಬಂದಿದೆ ಅಂದರೆ, ಮಹಾಭಾರತ ಗ್ರಂಥ ಇಟ್ಟುಕೊಂಡ್ರೆ ಮನೇಲಿ ಜಗಳ ಆಗುತ್ತೆ ಬೇಡ. ನಾನೇ ಕ್ರಿಟಿಕಲ್ ಎಡಿಷನ್ ತರಿಸ್ಕೊಂಡಾಗ ಓವರೆಯಿಂದ ಅಯ್ಯೋ ಬೇಡ ಮನೇಲಿ ಜಗಳ ಆಗುತ್ತೆ ಅಂತ ಬೇರೆ ಕೆಲವರು ಹೇಳಿದ್ರು. ನಾನು ಹೇಳಿದೆ ನಮ್ಮ ಮನೆ ಬೆಂಕಿ ಬಿದ್ದೋದ್ರೂ ಪರವಾಗಿಲ್ಲ, ನನ್ನ ಮಹಾಭಾರತ ಬೇಕು. ದುರ್ದೈವ ಅಂದರೆ ನಾನು ಕೂಡ ಸೇರಿದಂತೆ ಇಲ್ಲಿರುವ ಎಷ್ಟೋ ಜನ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಈ ಇತಿಹಾಸವನ್ನು ಓದಿಲ್ಲ. ನಾವು ಓದುವ ಇತಿಹಾಸದಲ್ಲಿ ಇಲ್ಲದ ಸಾಮಗ್ರಿ. ಕಾರಣ ಇಷ್ಟೇ, ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ಬಂದ ಅಂತನ್ನುವ ವಿಷಯದಲ್ಲಿ ಇಡೀ ಭಾರತೀಯ ಪ್ರಾಚೀನ ಗ್ರಂಥಗಳಲ್ಲಿ ಒಮ್ಮೆ ಕೂಡ ಎಲ್ಲಿಯೂ ಕೂಡ ಉಲ್ಲೇಖ ಇಲ್ಲ. ಅವರ ಶರೀರ ತುಂಬ ಜರ್ಜರಿತವಾಗೋದಕ್ಕೆ, ಮನಸ್ಸು ತುಂಬ ಕುಗ್ಗಿ ಹೋಗೋದಕ್ಕೆ ಕಾರಣರಾದಂಥದ್ದು ನಮ್ಮ ಸ್ವಾತಂತ್ರ್ಯದ ಫಲವನ್ನು ಸಮೃದ್ಧವಾಗಿ ತಿಂದು ತೇಗಿ ಮೊಮ್ಮಕ್ಕಳು ಮರಿಮಕ್ಕಳಿಗೂ ಕೂಡ ಅದನ್ನು ತಿನ್ನಿಸಿ ತೇಗಿಸ್ತಾ ಇರತಕ್ಕಂಥವ್ರು. ನನಗೆ ತುಂಬ ಆರಾಧ್ಯರಾದ ಭಾರತದ ಅತ್ಯಂತ ಉನ್ನತ ಸುಪುತ್ರರಲ್ಲಿ ಅಗ್ರಗಣ್ಯರಾದವರು ಸಾವರ್ಕರ್ ಅವರು. ನಿಜಕ್ಕೂ ನಮ್ಮ ಸ್ವಾತಂತ್ರ್ಯ ಸಮರ ವೀರರಲ್ಲಿ ಇವರಂಥ ನಿಜವಾದ ಅರ್ಥದ ವೀರರು ಯಾರೂ ಇಲ್ಲ ಅಂತ ಅನಿಸುತ್ತೆ. ಅವರು ಏನು ಮಾಡದೇ ಇದ್ದರೂ ಅವರ ಪಟ್ಟ ಕಷ್ಟದಿಂದ ಎಷ್ಟು ಜನಕ್ಕೆ ಪ್ರೇರಣೆ ಕೊಟ್ಟಿದ್ದಾರೆ ಅಂದರೆ ಸಾಕಾಗಿತ್ತು. ಆದರೆ ಅವರು ಅದರ ಜೊತೆಗೆ ಬೌದ್ಧಿಕವಾಗಿಯೂ ಮಾಡಿದ್ದಾರೆ. ಈಚೆಗೆ ಒಂದು 30 ವರ್ಷಗಳಿಂದ ಡೇವಿಡ್ ಫ್ರಾಲಿ ಮೊದಲಾದವರು ಬೌದ್ಧಿಕ ಕ್ಷತ್ರಿಯ, ಇಂಟೆಲೆಕ್ಟ್ ಕ್ಷತ್ರಿಯ ಅಂತ ಆ ಒಂದು ಪದವನ್ನು ಪ್ರಚಾರಕ್ಕೆ ತಂದರು. ಅದನ್ನು ಮೊದಲಿಗೆ ಸೀತಾರಾಮ್ ಗೋಯಲ್ ಅವರು, ಅವರ ಗುರುಗಳಾದ ರಾಮ್ ಸ್ವರೂಪ್ ಅವರು ಚಾಲ್ತಿಗೆ ತಂದರು. ಆ ಒಂದು ಪದಕ್ಕೆ ನಿಜವಾದ ಲಕ್ಷ್ಯ ಅಂದರೆ ಇವರೇ. ಪ್ರಾಯಶಃ ಲಕ್ಷ್ಯಂ ದೃಷ್ಟ್ವಾ ಲಕ್ಷಣಂ ಅಂತ ಸಂಸ್ಕೃತ ಪರಂಪರೆಯಲ್ಲಿ ಹೇಳ್ತಾರೆ. ಮೊದಲು ಲಕ್ಷ್ಯ ನೋಡಿ ಆಮೇಲೆ ಲಕ್ಷಣ ಹೇಳಬೇಕು ಅಂತ. ಸುಮ್ಮನೆ ಒಂದು ಲಕ್ಷಣ ಸೃಷ್ಟಿ ಮಾಡ್ಕೊಳ್ಳೋಕ್ಕಾಗಲ್ಲ. ವಾಲ್ಮೀಕಿ ಶ್ಲೋಕ ಹೇಳಿದ ಮೇಲೆ ಬ್ರಹ್ಮ ಬಂದು ಶ್ಲೋಕ ಏವ ತ್ವಯಾ ಬದ್ಧ ನಾತ್ರ ಕಾರ್ಯ ವಿಚಾರಣ ಅಂತದಿದ್ದು. ಸುಮ್ಮನೆ ಶ್ಲೋಕ ಅಂತ ಇದೆ ಅಂತ ಡೆಫಿನಿಷನ್ ಕೊಟ್ಟು ಲಕ್ಷಣ ಕೊಟ್ಟು ಆಮೇಲೆ ಅದನ್ನು ಇಟ್ಟುಕೊಂಡು ಗುರು ಲಘು ಎಣಿಸಿಕೊಂಡು ಪಾದ ಪದ್ಧತಿಯಲ್ಲಿ ಪದ ಕೂಡಿ ಬರುವಾಗ ಯಾರ್ಯಾರೇ ಎಣಿಪಾರು ಗುರು ಲಘುವ ಅಂತ ಬೇಂದ್ರೆ ಹೇಳ್ತಾರಲ್ಲ, ಹಾಗೆ ಬಂದ ಮೇಲೆ ಅದನ್ನು ಹೇಳಿದ್ದು. ಮಚ್ಚಂತಾದಿವತೆ ಬ್ರಹ್ಮನ್ ಪ್ರವೃತ್ತೇಯಂ ಸರಸ್ವತಿ, ನನ್ನ ಇಚ್ಛೆಯಿಂದ ಬಂತು ಇದು ಅಂತ. ಹಾಗೆ ಮಹಾವೀರ, ಬೌದ್ಧಿಕ ಮತ್ತು ಕ್ಷಾತ್ರದ ಪೌರುಷ ಎರಡನ್ನೂ ಪಡೆದ ವೀರರಾದ ಸಾವರ್ಕರ್ ಅವರು ಅವರನ್ನು ಕಂಡೇ ಈ ರೀತಿಯಾದ ಪದವನ್ನು ಮುಂದೆ ಟಂಕಿಸಿದ್ದು ಅನಿಸುತ್ತೆ. ಅದಕ್ಕೆ ವೇದಗಳಲ್ಲಿ ಕೂಡ ಬೇಕಾದಂತೆ ಆಧಾರ ಇದೆ. ನಾವು ನೋಡ್ತಾ ಇದ್ದೀವಿ ಎಷ್ಟು ಅನರ್ಥಗಳು ನಡೆದು ಹೋಗಿವೆ ಅಂತ. ಸ್ವಾತಂತ್ರ್ಯ ಬಂದ ಮೇಲೆ ಇನ್ನೂ ಹೆಚ್ಚಿನ ಅನರ್ಥ ನಡೆದಿದೆ ಅನ್ನೋದು ತುಂಬ ದುಃಖದ ಸಂಗತಿ. ಅದನ್ನು ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಹಲವು ಸ್ತರದಲ್ಲಿ ರಕ್ತವನ್ನೇ ಧಾರೆಯಾಗಿ ಸುರಿಸಿ ಅಪಾರ ಶ್ರಮವನ್ನು ಪಟ್ಟ ಸ್ವಾತಂತ್ರ್ಯದ ಭಾಗವಾಗಿ ಹೋದಂಥವರು. ಅವರು ಬರೀ ಇತಿಹಾಸ ಓದಿದವರಲ್ಲ, ಇತಿಹಾಸ ಬರೆದವರಲ್ಲ, ಇತಿಹಾಸವೇ ಆಗಿಬಿಟ್ಟವರು. ಇತಿಹಾಸವನ್ನು ನಿರ್ಮಾಣ ಮಾಡಿದವರು ಬರೆದರೆ ಗ್ರಂಥ ಹೇಗಿರುತ್ತೆ ಅಂತ ನೋಡಲು ಈ ಮಹಾಕೃತಿ ಅಂತೂ ಗೊತ್ತಾಗುತ್ತದೆ. ಪ್ರಾಯಶಃ ಅವರ ಎಲ್ಲ ಬರಹಗಳಿಗಿಂತ ಇದು ತುಂಬ ಮೌಲಿಕವಾದದ್ದು, ಇದು ತುಂಬ ಸಮಗ್ರ ಪ್ರಬುದ್ಧ. ಇಲ್ಲಿ ಸಾಮಾನ್ಯ 2500 ವರ್ಷಗಳ ಭಾರತದ ಇತಿಹಾಸವನ್ನು ಕೊಟ್ಟಿದ್ದಾರೆ. ಅಂದರೆ 500ಕ್ಕೂ ಹೆಚ್ಚು ಪುಟಗಳಲ್ಲಿ 2500 ವರ್ಷಗಳ ಒಂದು ಇತಿಹಾಸವನ್ನು ಇಲ್ಲಿ ಕಂಡರಿಸಿದ್ದಾರೆ ಅಂತ ಅನ್ಬೋದು. ಈ ಚಿನ್ನದ ಯುಗ ಅಂತ ಹೇಳುವಾಗ ಮಧ್ಯೆ ಎಷ್ಟೋ ಕಡೆಗೆ ಕಪ್ಪು ಕರಾಳವಾದ ಕಬ್ಬಿಣದ ಯುಗ ಕೂಡ ಬರುತ್ತದೆ. ಆದರೆ ಅದರೊಳಗೂ ಕೂಡ ಚಿನ್ನದ ರೇಖೆ ಇದ್ದಂತೆ ಕೆಲವರಾದರೂ ಒಳ್ಳೆಯವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು. ಆ ಕಬ್ಬಿಣದ ಮಧ್ಯೆ ಕರಗಿ ಹೋದಂಥ ಬಂಗಾರದ ಎಳೆಗಳನ್ನು ಸಂಗ್ರಹ ಮಾಡಿಕೊಡಬೇಕು ಅಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ಆಮೇಲೆ ಆ ಗ್ರಂಥಕ್ಕೆ ಅನುವಾದ ಮಾಡಿದಂಥ ಗೋಡ್ಬೋಲೆ ಅವರು ಇಂಗ್ಲೀಷ್ಗೆ ಅನುವಾದ ಮಾಡಿದವರು ಇನ್ನಷ್ಟು ವಿಸ್ತೃತವಾಗಿ ಕೆಲವು ಪೂರಕ ಸಾಮಗ್ರಿಯನ್ನು ಕೊಟ್ಟಿದ್ದಾರೆ, ಟಿಪ್ಪಣಿಗಳ ರೂಪದಲ್ಲಿ ಆಕರ ಸಾಮಗ್ರಿಯನ್ನೆಲ್ಲ ಮತ್ತೆ ಹವಣಿಸಿ ಕೊಟ್ಟಿದ್ದಾರೆ. ನನಗನ್ಸೋದು ಮುಂದಿನ ಆವೃತ್ತಿಯಲ್ಲಿ ಈಗಾಗಲೇ 2 ಬರ್ತೀವಿ ಅಂತಂದ್ರಲ್ಲ, ಆ ಕೆಲವು ಬಿಟ್ಟು ಹೋದಂಥ ಸುಮಾರು 50 ಪುಟಗಳಷ್ಟು ಟಿಪ್ಪಣಿಯನ್ನು ದಯವಿಟ್ಟು ಕೊಡಿ. ಯಾಕೆಂದರೆ ಕನ್ನಡಿಗರಿಗೆ 500 ಪುಟ ಸಾಕಾಗೋಲ್ಲ. ಮತ್ತು ಇಷ್ಟು ಕೊಂಡು ಆಧರಿಸ್ತಾ ಇದ್ದಾರೆ ಅಂತಂದರೆ ಅವರಿಗೆ ವಿಚಾರ ಸಾಮಗ್ರಿಯಲ್ಲಿ ತುಂಬ ದಾಹ ಇದೆ ಅಂತ ಗೊತ್ತಾಗುತ್ತದೆ. ಅದಕ್ಕೆ ನಾನು ಲೀಲಾ ಅವರಿಗೆ ಮತ್ತು ಹರ್ಷ ಅವರಿಗೆ ಈ ಸಭೆಯಲ್ಲಿ ಸಲ್ಲಿಸುವ ವಿನಂತಿ ಅಂದರೆ ಮತ್ತಷ್ಟು ಪೂರಕ ಸಾಮಗ್ರಿ ಕೊಡಿ. ಅದು ಮಾತ್ರವಲ್ಲ, ಆಗ ಸಾವರ್ಕರ್ ಅವರು ಎಷ್ಟೋ ತಮ್ಮ ನೆನಪಿಂದ ಬರೆದು, ನಮ್ಮಲ್ಲಿ 2 ಮಹಾನುಭಾವರು ಸೆರೆಮನಿಯಲ್ಲಿ ಕುರಿತು ಸಾಹಿತ್ಯ ಬರೆದವರು, ಮನೆಯಲ್ಲೇ ಸೆರೆಮನಿ ಅಂತ ಪರಿಸ್ಥಿತಿ ಇದ್ದಾಗ ಸಾಹಿತ್ಯ ಬರೆದವರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಸುಪುತ್ರರಲ್ಲಿ. ಒಬ್ಬರು
ಸಾವರ್ಕರ್, ಮತ್ತೊಬ್ಬರು ತಿಲಕರು. ಅವರು ಮಂಡನೆಯಲ್ಲಿ ಇದ್ದು ಗೀತಾ ರಹಸ್ಯ ಅಂತ ಗ್ರಂಥ ಬರುವಾಗ ಎಷ್ಟು ಆಧಾರ ಗ್ರಂಥಗಳು ಬೇಕಾಗಿತ್ತು, ಅದನ್ನೆಷ್ಟನ್ನು ತರಿಸ್ಕೊಳ್ಳೋದು ಕಷ್ಟ ಆಗ್ತಾ ಇತ್ತು. ಆಗ ಜ್ಞಾಪಕವನ್ನೇ ಆಶ್ರಯಿಸಬೇಕಾಗಿತ್ತು. ಇವರೂ ಅಷ್ಟೇನೆ, ಅವರಿಗೆ ದೇಹ ಅಷ್ಟು ಜರ್ಜರಿತವಾಗೋದಕ್ಕೆ ಕಾರಣ ಏನಂದರೆ ಅವರ ಜೊತೆಗಿದ್ದಂಥ ಸೋಕಾಲ್ಡ್ ಇಂಡಿಯನ್ ಫ್ರೀಡಮ್ ಫೈಟರ್ಸ್ ಕೊಟ್ಟ ಕೊಡುಗೆ. ಅವರ ಶರೀರ ತುಂಬ ಜರ್ಜರಿತವಾಗೋದಕ್ಕೆ, ಮನಸ್ಸು ತುಂಬ ಕುಗ್ಗಿ ಹೋಗೋದಕ್ಕೆ ಕಾರಣರಾದಂಥದ್ದು ನಮ್ಮ ಸ್ವಾತಂತ್ರ್ಯದ ಫಲವನ್ನು ಸಮೃದ್ಧವಾಗಿ ತಿಂದು ತೇಗಿ ಮೊಮ್ಮಕ್ಕಳು ಮರಿಮಕ್ಕಳಿಗೂ ಕೂಡ ಅದನ್ನು ತಿನ್ನಿಸಿ ತೇಗಿಸ್ತಾ ಇರ್ತಕ್ಕಂಥವ್ರು. ಇದನ್ನು ಕಂಡಾಗ ಸಾವರ್ಕರ್ ಅವರಿಗೆ ಎಷ್ಟು ಅನ್ಯಾಯ ಮಾಡಿತು. ಪ್ರಾಯಶಃ ಯಾವ ದೇಶದಲ್ಲಿಯೂ ತನ್ನ ಮಹಾಪುತ್ರನನ್ನು ಇದಕ್ಕಿಂತ ಕೆಟ್ಟದಾಗಿ ನಡೆಸಿಕೊಂಡ ಉದಾಹರಣೆ ಕಾಣಿಸುವುದಿಲ್ಲ. ಅದು ಎಂಥವರಿಂದ ಆಗಿದೆ. ಅತ್ಯಂತ ಕ್ಷುಲ್ಲಕ ಕ್ಷುದ್ರ ವ್ಯಕ್ತಿ, ಹೆಸರು ಕೂಡ ಹೇಳಬಾರದು, ಗ್ರಹಚಾರ. ಆತ ಅಯ್ಯರ್ ಸಮುದಾಯದಲ್ಲಿ ಹುಟ್ಟುಬಿಟ್ಟ. ಅಂದರೆ ಎಂತೆಂಥ ಮಹಾ ವ್ಯಕ್ತಿಗಳು ಆ ಸಮುದಾಯದಲ್ಲಿ ಆಗೋದು. ಆ ಮಣಿಶಂಕರ್ ಅಯ್ಯರ್, ಆತನನ್ನು ಏನಂತ ಕರೀಬೇಕು ಗೊತ್ತಾಗೋದಿಲ್ಲ. ಬ್ರಹ್ಮಬಂಧು ಅಂತ ಕರೀಬೇಕೆ, ಬ್ರಹ್ಮ ರಾಕ್ಷಸ ಅಂತ ಕರೀಬೇಕೆ? ಈ ಮಹಾನುಭಾವರು ಇದ್ದ ಅಂಡಮಾನಿನ ಸೆರೆಮನಿಯಲ್ಲಿದ್ದಂತಹ ಫಲಕಗಳನ್ನು ಕಿತ್ತು ಹಾಕಬೇಕು ಅಂತಂದರೆ ಯಾವ ದುಷ್ಟತನ ಅಂತ ಗೊತ್ತಾಗುತ್ತದೆ. ಅಂಥದ್ದೆಲ್ಲ ಆದಾಗ ಆ ದುಸ್ಥಿತಿಯಲ್ಲಿ ಅಷ್ಟು ಜರ್ಜರಿತವಾದ ಶರೀರ ಮನಸ್ಸುಗಳಲ್ಲಿ ಕೂಡ ಅವರು ಮೃತ್ಯುಶಯ್ಯೆಯಲ್ಲಿ ಕೂತು ಬರೆದಂತಹ ಗ್ರಂಥ ಅಂದರೆ ಅಲ್ಲಿ ಇಲ್ಲಿ ಅಷ್ಟೋ ಇಷ್ಟೋ ಪೂರಕವಾದ ಸಾಮಗ್ರಿಗಳು ಸಿಗದೆ, ಈಗಂತೆ ಇಂಟರ್ನೆಟ್ ಇತ್ಯಾದಿಗಳೆಲ್ಲ ಬೆರಳ ತುದಿಯಲ್ಲೇ ಸಕಲ ಸಾಮಗ್ರಿಯೂ ಕೂಡ ಬಂದು ಕಾರಿಕೊಂಡು ಬಿಡುತ್ತದೆ. ಆಗ ಒಂದೊಂದು ಕಣಕಣ ಮಾಹಿತಿಯನ್ನು ಸಂಗ್ರಹ ಮಾಡೋದು ತುಂಬ ಕಷ್ಟ ಇತ್ತು. ಅದರ ಅಧಿಕೃತತೆಯನ್ನು ಸ್ಪಷ್ಟ ಮಾಡಿಕೊಳ್ಳೋದಕ್ಕೆ ಬಹಳ ಕಷ್ಟ ಇತ್ತು. ಆ ಕಾರಣದಿಂದ ಈಗ ನನಗನ್ನಿಸುತ್ತದೆ ಕನ್ನಡದ ಕಡೆಯಿಂದಲೇ ಅದರ ಪರಿಷ್ಕೃತ ಆವೃತ್ತಿ ಆಗಬೇಕು ಅಂತ. ಏಕೆಂದರೆ ಕೆಲವೊಮ್ಮೆ ಅಲ್ಲಿ ಇಲ್ಲಿ ಬರುತ್ತದೆ. ಉದಾಹರಣೆಗೆ ಅವರು ವಿದ್ಯಾರಣ್ಯ ಸ್ವಾಮಿಗಳು ಸಂಕೇಶ್ವರದ ಶಂಕರಪೀಠದ ಶಂಕರಾಚಾರ್ಯರಾಗಿದ್ದರು ಅಂತ ಬರೀತಾರೆ. ವಸ್ತುತಃ ಅವರು ಶೃಂಗೇರಿಯಲ್ಲಿ ಪೀಠಾಧಿಪತಿಗಳಾಗಿದ್ದರು. ಸಂಕೇಶ್ವರ ಅಲ್ಲಿ ಒಂದು ಶಂಕರ ಪೀಠ ಇದೆ, ಆದರೆ ಅದು ಆಮ್ನಾಯ ಪೀಠವಲ್ಲ. ಹಾಗೆ ಈ ಥರದ್ದು ಅಮುಖ್ಯವಾದವು. ಆದರೆ ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದರೆ, ಇಂಥ ಗ್ರಂಥಗಳನ್ನು ನಾವು ಆಧಾರವಾಗಿ ಕೊಡುವಾಗ ವಿರೋಧಿಗಳು ಇವು ಸರಿಗಿಲ್ಲ, ಅವು ಸರಿಗಿಲ್ಲ, ಅದಕ್ಕೆ ಇದೆಲ್ಲವೂ ಸರಿಗಿಲ್ಲ ಅಂತ. ಅಂದರೆ ರಂಧ್ರಾನ್ವೇಷಣ ದಕ್ಷರಿಗೆ ಒಂದು ಹೇತ್ವಾಭಾಸ ಸಿಕ್ಕಿದ್ರೂ ಸಾಕು, ಅದನ್ನು ಇಟ್ಕೊಂಡು ಮಹಾ ಕೋಲಾಹಲ ಮಾಡ್ತಾರೆ. ಆ ಕಾರಣದಿಂದ ಅಧಿಕೃತತೆಗೆ ಮತ್ತಷ್ಟು ಬೆಲೆ ಕೊಟ್ಟು ಈಗ ಬೇಕಾದಷ್ಟು ಸಂಶೋಧನೆ ಆಗಿದೆ, ಬೇಕಾದಷ್ಟು ಪೂರಕ ಸಾಮಗ್ರಿ ಇದೆ, ಅದನ್ನು ಒದಗಿಸಿಕೊಂಡು ಇದನ್ನು ಮತ್ತಷ್ಟು ಇನ್ನಷ್ಟು ಗಟ್ಟುಮುಟ್ಟಾಗಿ ಮಾಡ್ಬೋದು. ಅದು ತುಂಬ ಪೆರಿಫೆರಲ್ ಆದಂಥದ್ದು. ಹಾಗೆ ಮಾಡಿದಾಗ ಇದು ಪ್ರಬಲವಾದ ಸಾಕ್ಷ್ಯವಾಗುತ್ತದೆ. ಅಧಿಕೃತವಾದ ಇತಿಹಾಸ ಅಂತ ಯಾರು ಬೇಕಾದ್ರೂ, ಯಾರು ಮುಂದೆ ಬೇಕಾದರೂ ಅದನ್ನು ತಂದು ಮುಂದೆ ಇಡೋದಕ್ಕಾಗುತ್ತದೆ. ಈ ದೃಷ್ಟಿಯಿಂದ ಈ ಕೆಲಸವನ್ನು ಮುಂದಿನ ಆವೃತ್ತಿಗಳಲ್ಲಿ ಮಾಡಲಿ ಅಂತ ನಾನು ಹಾರೈಸ್ತೀನಿ. ಯಾಕೆಂದರೆ ಅವರ ಹಿಂದುತ್ವದ ಬಗೆಗಿನ ಪುಸ್ತಕಕ್ಕೆ 15,000 ಪ್ರತಿಗಳ ವಿಕ್ರಯ ಆಗುವ ಅವಕಾಶ ಬಂತು ಅಂದರೆ ಇದಕ್ಕೂ ಸಾವಿರಾರು ಆಗುತ್ತದೆ, ಅದರೊಳಗೆ ಸಂದೇಹವಿಲ್ಲ. ಹಾಗಿದ್ದಾಗ ಆ ಥರದ್ದನ್ನು ಮಾಡಿ ದಯವಿಟ್ಟು ಮತ್ತೆ ಅದನ್ನೇ ರೀಪ್ರಿಂಟ್ ಮಾಡೋದಕ್ಕಿಂತ ಒಂದೊಂದು ಆವೃತ್ತಿಗೂ ಹೊಸ ಹೊಸ ವಿಷಯಗಳನ್ನು ಸೇರಿಸ್ತಾ ಬರಲಿ, ಪೂರಕ ಸಾಮಗ್ರಿಗಳನ್ನು ಟಿಪ್ಪಣಿ ರೂಪದಲ್ಲಿ ಕೊಡುವಂಥದ್ದು ಬರಲಿ. ಈಗ ನಮ್ಮ ರೋಹಿತ್ ಚಕ್ರತೀರ್ಥ ಅಂತ ತರುಣರಿದ್ದಾರೆ, ಅಂಥವರೆಲ್ಲ ಸೇರಿಕೊಂಡು ಮಾಡಬಹುದು ಅನಿಸುತ್ತದೆ. ಮತ್ತು ಈ ಪುಸ್ತಕದ ಕೇಂದ್ರಭೂತವಾದ ಸಂಗತಿ ನನಗದೇ ಅನಿಸೋದು, ನಾವು ಓದುವ ಇತಿಹಾಸದಲ್ಲಿ ಇಲ್ಲದ ಸಾಮಗ್ರಿ. ಕಾರಣ ಇಷ್ಟೇ, ಅಲೆಕ್ಸಾಂಡರ್ ನಮ್ಮ ದೇಶಕ್ಕೆ ಬಂದ ಅಂತನ್ನುವ ವಿಷಯದಲ್ಲಿ ಇಡೀ ಭಾರತೀಯ ಪ್ರಾಚೀನ ಗ್ರಂಥಗಳಲ್ಲಿ ಒಮ್ಮೆ ಕೂಡ ಎಲ್ಲಿಯೂ ಕೂಡ ಉಲ್ಲೇಖ ಇಲ್ಲ. ಗಾರ್ಗಿ ಸಂಹಿತೆ ಅಂತ ಒಂದು ಸಂಸ್ಕೃತ ಗ್ರಂಥ ಇದೆ, ಅದರೊಳಗೆ ಉಲ್ಲೇಖ ಇದೆ, ಆದರೆ ಅದು ಪ್ರಾಮಾಣಿಕವಾದ ಕೃತಿಯಲ್ಲ, ಅದು ಕೂಟ ಗ್ರಂಥ, ಅಂದರೆ ಕನ್ಕಾಕ್ಷನ್ ಅಂತ ತೀರ್ಮಾನವಾಗಿದೆ. ಹೀಗಾಗಿ ಎಲ್ಲಿಯೂ ಅಲೆಕ್ಸಾಂಡರ್ನ ಉಲ್ಲೇಖವಿಲ್ಲ. ಗ್ರೀಕರು ಹೇಗೆ ಬಂದು ನಮ್ಮನ್ನು ಎದುರಿಸಿದ್ರು, ನಮ್ಮನ್ನು ಅಲ್ಪ ಸ್ವಲ್ಪ ಗೆದ್ದರು, ಹೆಚ್ಚಾಗಿ ಸೋತರು ಅನ್ನುವುದೂ ಇಲ್ಲ. ಯಾಕೆ ಅಂದರೆ ನನಗನ್ಸೋದಿಷ್ಟೇ, ಇಟ್ ವಾಸ್ ಸಚ್ ಎನ್ ಇನ್ಸಿಗ್ನಿಫಿಕೆಂಟ್ ಥಿಂಗ್ ಅಂತ. ಅದು ಸಿಗ್ನಿಫಿಕೆಂಟ್ ಆಗಿದ್ದರೆ ನಮ್ಮಲ್ಲಿ ದಾಖಲೆಗೆ ಒಳಗಾಗ್ತಾ ಇತ್ತು ಎಲ್ಲಿಯಾದರೂ ಕೂಡ. ಯಾಕೆಂದರೆ ಆ ಕಾಲದಲ್ಲಿ, ಅಂದರೆ ಅಲೆಕ್ಸಾಂಡರ್ ಬರುವ ಕಾಲದಲ್ಲಿದ್ದ ಭಾರತೀಯ ಕ್ಷಾತ್ರಕ್ಕೂ ಮುಸ್ಲಿಂ ದಂಡಯಾತ್ರೆ ಆದಾಗ ಇದ್ದ ಕ್ಷಾತ್ರಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ. ಮತ್ತು ಪಾಶ್ಚಾತ್ಯ ದೇಶಗಳಿಂದ ಬಂದಂಥದ್ದು, ಐರೋಪ್ಯರ ದಾಳಿಯ ಸಂದರ್ಭದ ಭಾರತೀಯತೆಯ ಮಾನಸಿಕತೆ ಏನಿತ್ತು ಅದಕ್ಕೂ ವ್ಯತ್ಯಾಸ ಇದೆ. ಇದನ್ನು ಕಂಡಾಗ ಅದು ತುಂಬ ದೊಡ್ಡ ಪ್ರಮಾಣದಲ್ಲ, ಆದರೆ ಪಾಶ್ಚಾತ್ಯ ಜಗತ್ತಿಗೆ ಅದು ತುಂಬ ದೊಡ್ಡದಾಗಿತ್ತು. ಅವರಿಗೆ ಬಹಳ ದೊಡ್ಡ ಅಚೀವ್ಮೆಂಟ್ ಆಗಿತ್ತದು. ಯಾಕೆಂದರೆ ಈ ಮಟ್ಟಿಗೆ ಅಲ್ಲಿ ಮಾಡಿದವರು ಯಾರೂ ಇಲ್ಲ. ಆ ದೃಷ್ಟಿಯಿಂದ ಗ್ರೀಕರಲ್ಲಿ, ರೋಮನ್ನರಲ್ಲಿ ತುಂಬ ವ್ಯಾಪಕವಾದ ಸಾಹಿತ್ಯ ಇದೆ. ಅದನ್ನು ಸಾವರ್ಕರ್ ಅವರು ಅಧ್ಯಯನ ಮಾಡಿದ್ರಲ್ಲ, ಅದು ತುಂಬ ದೊಡ್ಡದು ಅನಿಸುತ್ತದೆ. ಅಂದರೆ ಆ ಕಡೆಯಿಂದ ಅಲೆಕ್ಸಾಂಡರನ್ನು ಅವರು ಹೇಗೆ ಕಂಡಿದ್ದಾರೆ,
ಅದನ್ನು ನೋಡಿದಾಗ ನಮ್ಮ ಜನಕ್ಕೆ ಗೊತ್ತಾಗುತ್ತದೆ ಇದರೊಳಗಿರುವ ಸಾರ ಯಾವ ಮಟ್ಟದ್ದು ಅಂತ ವಿಸ್ತೃತವಾಗಿ ಕೊಟ್ಟಿದ್ದಾರೆ. ಹಾಗೆ ಕೊಡುವಾಗ ಆನುಷಂಗಿಕವಾಗಿ ಅವನು ನಮ್ಮ ಭಾರತದ ಜ್ಞಾನಿಗಳನ್ನು ಕಂಡ, ಅವರು ಕೊಟ್ಟಂಥ ಪ್ರತಿಕ್ರಿಯೆ ಏನು ಇಂಥದ್ದು. ಮತ್ತು ನೋಡಿ ಅವರದ್ದು ನಿಷ್ಪಾಕ್ಷಿಕವಾದ ದೃಷ್ಟಿ ಎಷ್ಟು ಚೆನ್ನಾಗಿದೆ ಅಂದರೆ, ಅಲೆಕ್ಸಾಂಡರ್ನನ್ನು ನಮ್ಮಲ್ಲಿ ಸಿಕಂದರ್ ಅಂತ ಕರೆಯೋದುಂಟು. ಅಲೆಕ್ಸಾಂದರ್ ಅಂತ ಏನಿದೆ ಅದು ಗ್ರೀಕ್ ಭಾಷೆಯಲ್ಲಿ ಅಲೆಕ್ಸಾಂದರ್ ಅಂತ ಆಗುತ್ತದೆ. ಅದಕ್ಕೆ ಸಂದರ್ ಅನ್ನೋದು ಸಿಕಂದರ್ ಅಂತ. ಈ ಸಂಯುಕ್ತಾಕ್ಷರ ಪದದ ಮೊದಲಿಗೆ ಬಂದುಬಿಟ್ರೆ ಅದು ಯಾವತ್ತೂ ಇಸ್ಕೂಲೇ ಆಗೋದು, ಗಿಲಾಸೆ ಆಗೋದು, ಆ ರೀತಿಯಾಗಿ ಆಗಿರೋದ್ರಿಂದ ಅದು ಸಂದರ್ ಅನ್ನೋದು ಸಿಕಂದರ್ ಅಂತ ಆಗಿ ಮುಸ್ಲಿಮರೆಲ್ಲ ಹೆಸರನ್ನು ಇಟ್ಕೋತಾರೆ. ಅದರಿಂದ ಅಲೆಕ್ಸಾಂಡರ್ನು ಮುಸ್ಲಿಮ್ನೇನು ಅಂತ ಭಾವ ಮಾಡ್ಕೋಬಾರ್ದು. ಗ್ರೀಕರಿಗೂ ಇಸ್ಲಾಂನವರಿಗೂ ತುಂಬ ದೊಡ್ಡ ವ್ಯತ್ಯಾಸ ಇದೆ, ಅವರು ಇವರಿಗಿಂತ ತುಂಬ ಮೇಲ್ಮಟ್ಟದವರು ಅಂತೆಲ್ಲ ಸ್ಪಷ್ಟವಾಗಿ ಬರೀತಾರೆ. ಅಂದರೆ ಅವರಿಗೆ ಗುಣಕ್ಕೆ ಮತ್ಸರ ಇದೆ, ಯಾರಲ್ಲಿ ಏನಿದೆ ಅದನ್ನು ಗೌರವಿಸಬೇಕು ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದಲೇ ಅವರು ಇಸ್ಲಾಮಿನ ನೀಚತೆಯನ್ನು, ಪಾಶವ ವೃತ್ತಿಯನ್ನು, ಬರ್ಬರತೆಯನ್ನು, ಘಾತುಕತನವನ್ನು, ವಂಚಕತೆಯನ್ನು ಎಲ್ಲ ಎಷ್ಟು ಹೇಳ್ತಾರೋ, ಅದೇ ಸಂದರ್ಭದಲ್ಲಿ ಹಿಂದೂಗಳು ಯಾತಕ್ಕೆ ಅವರಿಗೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆ ಮಾಡಲಿಲ್ಲ, ನಮ್ಮಲ್ಲಿರುವ ತಪ್ಪೇನು ಅಂತಲೂ ಹೇಳ್ತಾರೆ. ಇದು ತುಂಬ ಒಳ್ಳೆಯ ಆತ್ಮವಿಮರ್ಶೆಯೂ ಆಗಿದೆ. ಈ ಮಟ್ಟದ ಆತ್ಮವಿಮರ್ಶೆಯನ್ನು ನಮ್ಮಲ್ಲಿ ಎಷ್ಟೋ ಜನ ಹಿಂದೂ ನಾಯಕರು ಮಾಡಿಕೊಳ್ಳಲಿಲ್ಲ. ಅದು ಹೋಗಲಿ, ಹಿಂದೂ ಅಂತನ್ನುವ ಪರಂಪರೆಯಲ್ಲಿ ಬೇರೆ ಬೇರೆ ಜಾತಿಗಳು, ವರ್ಣಗಳು ಆಗಿ ವಿಭಕ್ತ ಆಗಿವೆಯಲ್ಲ, ಅಲ್ಲಿ ಪೀಠಾಧಿಪತಿಗಳು ಯಾರೂ ಮಾಡ್ಕೊಳ್ತಾರೆ. ತುಂಬ ಅಪವಾದಾಸ್ಪದವಾಗಿ ಅಲ್ಲೊಬ್ಬರು ಇಲ್ಲೊಬ್ಬರು ಕಂಡು ಬರ್ತಾರೆ. ಅದು ಯಾರೋ ಒಬ್ಬರು ಭಾರತೀಯ ಕೃಷ್ಣತೀರ್ಥರಿರ್ಬೋದು, ದಯಾನಂದ ಸರಸ್ವತಿಗಳಿರ್ಬೋದು, ಸ್ವಾಮಿ ವಿವೇಕಾನಂದರಿರ್ಬೋದು, ಇಂಥವರು ಕಾಣಿಸ್ತಾರೆ. ಇಂದಿಗೂ ಇರ್ತಕ್ಕಂಥ ತುಂಬ ದೊಡ್ಡ ಪೀಠಾಧಿಪತಿಗಳು ಯಾರೇ ಆಗಲಿ, ಅಕ್ರಾಸ್ ದಿ ಕಾಸ್ಟ್ ಎಲ್ಲ ಜಾತಿಗಳಲ್ಲಿ ಇರತಕ್ಕಂಥವರು ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ನನಗೆ ಬಹಳ ಬೇಸರದ ಸಂಗತಿ. ಎಲ್ಲರೂ ಜಗದ್ಗುರುಗಳೇ, ಜಗತ್ತಿಗೆ ಭಾರವೇ ಆಗಿರ್ತಕ್ಕಂಥವ್ರು. ಇವತ್ತು ಕಾಷಾಯ ಅಂದರೆ ಸರ್ವಸಂಗ ಪರಿತ್ಯಾಗವಾಗಿ ಯಾವುದೇ ಒಂದು ವರ್ಣದ ಮೋಹವೂ ಇಲ್ಲದೆ ಹೋಗತಕ್ಕಂಥದ್ದು ಅಂತ. ಕಾಷಾಯಧಾರಿಗಳು ರಾಜಕೀಯ ವ್ಯಕ್ತಿಗಳಿಗಿಂತ ಅಗ್ಗವಾಗಿ ಹೋಗಿದ್ದಾರೆ. ತಮ್ಮ ಜಾತಿ, ತಮ್ಮ ಮತ, ತಮ್ಮ ಕುಲ, ಇನ್ನು ಯಾವ ಕುಟುಂಬಗಳಿವೆಯೋ ಗೊತ್ತಿಲ್ಲ ಅವರಿಗೆ ಖಾಸಗಿಯಾಗಿ, ಅದಕ್ಕಾಗಿ ಹೋರಾಡ್ತಾ ಇದ್ದಾರೆ, ಅದಕ್ಕಾಗಿ ಬೀದಿಗೆ ಬಿದ್ದಿದ್ದಾರೆ ಅಂತಂದ್ರೆ ನಿರ್ಲಜ್ಜವಾದದ್ದು. ಮತ್ತೆ ಬೆದರಿಕೆ ಮಾಡತಕ್ಕಂಥ ಗೂಂಡಾಗಳ ತರಹ ಆದರೆ ಎಲ್ಲಿಗೆ ಬಂತು? ಯತಿ ಅಂದರೆ ಯಮನಾಥ್ ಯತಿ ಅಂತ ಸಂಯಮ ಇರತಕ್ಕಂಥವನು ಅಂತ. ಅವ್ರ ಹೆಸರು ಹೇಳಿದ್ರೇ ಸಂಯಮ ಜಾರಿ ಹೋಗ್ಬಿಡ್ತಿದೆ ಅನ್ನೋ ಥರ ಆದರೆ ಹೇಗೆ? ಇದನ್ನೆಲ್ಲ ಸಾವರ್ಕರ್ ಅವರು ಮತ್ತೆ ಮತ್ತೆ ಹೇಳ್ತಾರೆ. ಯಾಕೆಂತಂದರೆ ನನಗೆ ತುಂಬ ಪೂಜನೀಯರಾದಂಥ ಎಷ್ಟೋ ಜನ ಜ್ಞಾನಿಗಳು, ಮಹಾನುಭಾವರು ಜನಿಸಿದ ಈ ಭಾರತದ ಪರಂಪರೆಯಲ್ಲಿ ನೀನು ಒಳ್ಳೆ ವ್ಯಕ್ತಿಯಾಗಿದ್ದರೆ ಸಾಕು, ನೀನು ಹಿಂದೂ ಆಗಬೇಕಾಗಿಲ್ಲ ಅಂತ ಚಂದ್ರಶೇಖರ ಭಾರತಿ ಸ್ವಾಮಿಗಳಂತವರೇ ಹೇಳಿದಂತೆ ಡೈಲಾಗ್ಸ್ ವಿತ್ ದಿ ಗುರು ಪುಸ್ತಕದಲ್ಲಿ ಅವರು ಆರ್ ಕೃಷ್ಣಸ್ವಾಮಿಯರವರು ಬರೆದಿದ್ದಾರೆ. ಏನಿದು? ಒಳ್ಳೆ ಹಿಂದೂ ಆಗಿದ್ದವನು ನಿಜವಾಗಲೂ ಲೋಕಕ್ಕೆ ಒಳ್ಳೇದು ಮಾಡ್ತಾನೆ. ಆದರೆ ಒಳ್ಳೆ ಕ್ರೈಸ್ತನ ದೃಷ್ಟಿ, ಒಳ್ಳೆ ಮುಸ್ಲಿಮನ ದೃಷ್ಟಿ, ಜಗತ್ತೆಲ್ಲ ಕ್ರೈಸ್ತವಾಗಲಿ ಮುಸ್ಲಿಂ ಆಗಲಿ ಅಂತ. ಈ ಸಮಸ್ಯೆ ಶೈವ ವಿಷ್ಣುಗಳಲ್ಲೂ ಇದೆ, ಅದರೊಳಗೆ ಏನು ಸಂದೇಹವೇ ಇಲ್ಲ. ಅದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ. ವಿಷ್ಣು ಭಕ್ತಿ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಬಾರ್ದು, ಶಿವಭಕ್ತಿ ಅಂದರೆ ವಿಷ್ಣುವಿನ ಸ್ಮರಣೆ ಮಾಡಬಾರ್ದು. ಘಂಟಾಸುರರು ನಮ್ಮಲ್ಲೂ ಕೂಡ ಇದ್ದಾರೆ. ಅಂದರೆ ಹೀಗೆ ಹಿಂದೂ ಅನ್ನುವ ಒಂದು ದೊಡ್ಡ ಸಮುದಾಯದೊಳಗೆ ಭೇದವಿಲ್ಲದೆ ಇರಬೇಕು. ವ್ಯತ್ಯಾಸಗಳಿದ್ದಲ್ಲಿ ಆ ವ್ಯತ್ಯಾಸಗಳು ಆಯಾ ಸಂದರ್ಭದ ಅನುಕೂಲತೆಗಳಿಗಷ್ಟೇ ಹೊರತುಲ್ವೇ ಸಮುದಾಯದ ಸಂಘಟನೆಯ ಮಧ್ಯೆ ನಿಲ್ಲಬಾರದು ಅನ್ನೋದು ಮರೆತೇ ಹೋಗ್ಬಿಡ್ತು. ಇದು ಎಷ್ಟು ಕಾಲದಿಂದಲೂ ಬಂದಿರತಕ್ಕಂಥ ಅನಂತ ರಾಮಾನುಜಾಚಾರ್ಯರ ಕಾಲದಿಂದಲೂ ಇದೆ, ಶಂಕರಾಚಾರ್ಯರ ಕಾಲದಿಂದಲೂ ಇದೆ, ಮಧ್ವಾಚಾರ್ಯರ ಕಾಲದಿಂದಲೂ ಇದೆ. ಅಂದರೆ ಈ ರೀತಿಯಾದ ಒಡೆದುಕೊಂಡು ಹೋಗ್ತಾ ಇದ್ದಾಗ ಮತ್ತೆ ನೋಡಿ, ಅಲ್ಲಿ ಮಾನೋಲಿಥಿಕ್ ಆಗಿರುವಂತೆ ತೋರುತ್ತದಾದರೂ ಅಲ್ಲಿಯೂ ಒಡಕಿದೆ. ಆದರೆ ಹೊರಗಿಂದ ಯಾರು ಬರ್ತಾರೆ ಅಷ್ಟು ಜನ ಒಗ್ಗಟ್ಟಾಗ್ತಾರೆ. ಇಲ್ಲಿ ಅದು ಇಲ್ಲವೇ ಇಲ್ಲವಲ್ಲ ಅಂತ ಅನ್ನೋದನ್ನು ಮತ್ತೆ ಮತ್ತೆ ದುಃಖಪಟ್ಟಿದ್ದಾರೆ. ವಿದ್ಯಾರಣ್ಯ ಸ್ವಾಮಿಗಳು ಅವರ ಪಂಚದಶಿ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರುತ್ತದೆ, ಒಬ್ಬ ಬ್ರಾಹ್ಮಣನಾದವನು ಯವನನಾದರೆ ಮತ್ತೆ ಅವನು ಬ್ರಾಹ್ಮಣನಾದರೆ ಅವನು ಬ್ರಾಹ್ಮಣನೇ ಆಗ್ತಾನೆ. ಹಿಂದೂ ಧರ್ಮಕ್ಕೆ ಬಂದರೆ ಅವನು ಬ್ರಾಹ್ಮಣ ಏನು ನಷ್ಟವಾಗಿರೋಲ್ಲ ಅಂತ ಒಂದು ಉದಾಹರಣೆ ಕೊಡ್ತಾರೆ. ಅದಕ್ಕೆ ಅಂದರೆ ಬ್ರಹ್ಮವೇ ಆದಂಥ ಜೀವ ಮರ್ತು ಹೋಗಿರುತ್ತೆ ಅವಿದ್ಯೆಯಿಂದ, ಮತ್ತೆ ಅದು ಬ್ರಹ್ಮತ್ವವನ್ನು ಪಡ್ಕೊಳ್ಳುತ್ತೆ, ಅದಕ್ಕೆ ಜೀವತ್ವದ ಅಂಟೇನು ಇರೋದಿಲ್ಲ ಅಂತ ಆ ಉದಾಹರಣೆಗಾಗಿ ಕೊಡ್ತಾರೆ. ಮತ್ತೆ ಒಂದು ದಾಖಲೆಗಳ ಕೆಲವು ಪ್ರಕಾರ ಅವರು ಮತಾಂತರಗೊಂಡಿದ್ದಂಥ ಈ ಸಂಗಮ ಸಹೋದರರನ್ನ ಮತ್ತೆ ಮರಳಿ ತಗೊಂಡ್ರು. ಅದಕ್ಕಾಗಿ ಅವರಲ್ಲಿ ಅಷ್ಟು ಗೌರವ, ಭಕ್ತಿ ಇವನ್ನೆಲ್ಲ ಇಟ್ಕೊಂಡಿದ್ರು ಅಂತ ಹೇಳ್ಬಿಟ್ಟಿದ್ರು. ಅದನ್ನು ಚಾಲೆಂಜ್ ಮಾಡುವಂಥದ್ದು ನಡೆದಿದೆ, ಅದು ಬೇರೆ ವಿಷಯ. ಆದರೆ ದಾಖಲೆಗಳಲ್ಲಿ ಎರಡೂ ಇವೆ. ತಾತ್ಪರ್ಯ ಏನಂದರೆ ವಿದ್ಯಾರಣ್ಯರಿಗಿತ್ತು ಆ ಮನಸ್ಸು. ಅವರ ತಮ್ಮ ಸಾಯಣಾಚಾರ್ಯರು
ಆಹವೇಶು ಹವೇಶು ಚ ಅಂತ ಸಾಯಣಾದಿ ಸಮೋ ನಾಸ್ತಿ ಆಹವೇಶು ಹವೇಶು ಚ. ಅವರು ಯಜ್ಞವನ್ನೂ ಮಾಡ್ತಾ ಇದ್ರು, ಸುರ್ಕುಸ್ರವ ಇಟ್ಕೊಂಡು, ಈ ಕಡೆ ಕತ್ತಿ ಗುರಾಣಿ ಇಟ್ಕೊಂಡು ಹೋರಾಟವೂ ಮಾಡ್ತಾ ಇದ್ರು ಅಂತ. ಜಯತೀರ್ಥರು ಹೋರಾಟ ಮಾಡ್ತಾ ಇದ್ದಂಥ ವೀರ ಸೈನಿಕರಾಗಿದ್ದರು. ಹೀಗೆ ಪ್ರತಿಯೊಂದು ಪರಂಪರೆಯಲ್ಲಿಯೂ ಕಾಣಿಸುತ್ತದೆ. ತಿರುಮಂಗಾಳ್ವಾರು ತುಂಬ ದೊಡ್ಡ ಕ್ಷಾತ್ರವನ್ನು ಹೊಂದಿದವರಂತ ಆಗಿದ್ರು. ಹೀಗೆ ಎಲ್ಲ ಸಮುದಾಯದಲ್ಲೂ ಕ್ಷಾತ್ರ ಇತ್ತು, ಅದನ್ನು ಕಳೆದುಕೊಂಡು ಬಿಟ್ಟಿದ್ದು ಅನ್ಯಾಯವಾಯಿತು. ಜೊತೆಗೆ ಆಸ್ಥಾನದ ಔದಾರ್ಯ ಯಾವ ಥರ ಆಯಿತು ಅನ್ನೋದನ್ನು ಮತ್ತೆ ಮತ್ತೆ ತೋರಿಸಿದ್ದಾರೆ. ಆ ಆಸ್ಥಾನದ ಔದಾರ್ಯಕ್ಕೆ ಪೃಥ್ವಿರಾಜ ಅಲ್ಲಿಂದ ಮೊದಲುಗೊಂಡು ಬೇಕಾದಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಇದನ್ನು ಕಂಡಾಗ ನಮಗೆ ಗೊತ್ತಾಗುತ್ತದೆ ಎಲ್ಲಿ ಯಾರಿಗೆ ತೋರಿಸಬೇಕು ಔದಾರ್ಯವನ್ನು, ಎಲ್ಲಿ ಯಾರಿಗೆ ಔದಾರ್ಯ ತೋರಿಸದೇ ಇರಬೇಕು ಅನ್ನೋ ವಿವೇಕ ಹೊರಟೋಯ್ತಲ್ಲ ಅಂತ. ಇವತ್ತಿಗೂ ನೋಡಿ ನಮ್ಮಲ್ಲಿ ನಮ್ಮ ಜನಕ್ಕಿಂತ ಕಂದಾಚಾರ ಇದೆ ಅಂದರೆ, ನಿನ್ನೆ ಕೂಡ ಒಬ್ಬರು ಒಂದು ಭಾಷಣ ಮಾಡಿದೆ, ಇನ್ನೂ 24 ಗಂಟೆಯೂ ಆಗಿಲ್ಲ ಆ ಘಟನೆ ನಡೆದು. ಶ್ರೀಕೃಷ್ಣ ರಥದಲ್ಲಿ ಕೂತಿರುವಂಥ ಫೋಟೋನ, ಕ್ಯಾಲೆಂಡರ್ನ, ಚಿತ್ರವನ್ನು ಮನೇಲಿ ಹಾಕ್ಕೋಬಾರದು ಅಂತ ನಮ್ಮ ತಾಯಿ ಗಲಾಟೆ ಮಾಡ್ತಾ ಇದ್ದಾರೆ. ಏನು ಮಾಡೋದು ಅಂತ ಇದನ್ನು 1000 ಜನ ನನಗೆ ಕೇಳಿದ್ದಾರೆ. ಯಾಕೆಂದರೆ ಹೋರಾಟದ್ದು ರಕ್ತಪಾತ ಆಗಿಬಿಡುತ್ತೆ ಅಂತ. ಸ್ವಾಮಿ, ಮನೇನೇ ಎಕ್ಕುಟ್ಟೋಗ್ಲಿ ಪರವಾಗಿಲ್ಲ, ಮೊದಲು ಹಾಕ್ಕೊಳ್ಳಿ. ಜಗದ್ ರಣಾಂಗಣೆ ಯಸ್ಯ ಸ್ಮರಣಂ ಛೇಕಾರಣಂ ಪಾರ್ಥಸಾರಥಯೇ ತಸ್ಮೈ ಶ್ರೀಕೃಷ್ಣ ಬ್ರಹ್ಮಣೇ ನಮಃ ಅಂತ. ಜಗದ್ ರಣಾಂಗಣದಲ್ಲಿ ಸಾರಥಿ ಇಲ್ದಿದ್ರೆ ವಿಜಯ ಎಲ್ಲಿಂದ, ಎಲ್ಲಿ ಮಟ್ಟಕ್ಕೆ ಬಂದಿದೆ ಅಂದರೆ, ಮಹಾಭಾರತ ಗ್ರಂಥ ಇಟ್ಟುಕೊಂಡ್ರೆ ಮನೇಲಿ ಜಗಳ ಆಗುತ್ತೆ ಬೇಡ ಅಂತ. ನಾನೇ ಕ್ರಿಟಿಕಲ್ ಎಡಿಷನ್ ತರಿಸ್ಕೊಂಡಾಗ ಓವರೆಯಿಂದ ಅಯ್ಯೋ ಬೇಡ ಮನೇಲಿ ಜಗಳ ಆಗುತ್ತೆ ಅಂತ ಬೇರೆ ಕೆಲವರು ಹೇಳಿದ್ರು. ನಾನು ಹೇಳಿದೆ ನಮ್ಮ ಮನೆ ಬೆಂಕಿ ಬಿದ್ದೋದ್ರೂ ಪರವಾಗಿಲ್ಲ, ನನ್ನ ಮಹಾಭಾರತ ಬೇಕು ಅಂತ. ಅಂದರೆ ರಕ್ತಪಾತ, ಯುದ್ಧ ಅಂದರೆ ಎಷ್ಟು ಅಂಜಿಕೊಂಡು ಓಡೋಗೋ ಥರ ಆಗಿಬಿಟ್ರೆ ಗತಿ ಏನು? ಮಹಾಭಾರತದಲ್ಲಿ ಕೃಷ್ಣ ಹೇಳಿದಂಥ ದಂಡ ನೀತಿಯನ್ನು ಮರೆತರೆ ಗತಿ ಏನು? ಮಾಯಾವಿ ಮಾಯಯಾ ವಧ್ಯ ಮಾಯಾವಿನಂತು ರಾಜಾನಂ ಮಾಯೈವ ನಿಕೃಂತತು ಅಂತ. ಇದು ತುಂಬ ಮುಖ್ಯವಾದದ್ದು. ವಂಚನೆಗೆ ವಂಚನೆಯೇ ಮಾಡಬೇಕು. ಚಾಣಕ್ಯ ಆ ಕೆಲಸವನ್ನು ನಡೆಸಿದವನಲ್ಲ, ಮತ್ತು ಹಾಗಂತ ಅಧಿಕಾರವನ್ನು ಉಳಿಸ್ಕೊಳ್ಳಿಲ್ವಲ್ಲ, ಅದನ್ನು ತುಂಬ ವಿಸ್ತರಿಸಿ ಬರೆದಿದ್ದಾರೆ. ಮತ್ತು ಹೂಣರಾಗಿರ್ಬೋದು, ಶಕರಾಗಿರ್ಬೋದು, ಇವರೆಲ್ಲರನ್ನೂ ಎದುರಿಸಿದ ಕ್ರಮ ನೋಡಿದಾಗ ಗೊತ್ತಾಗುತ್ತದೆ ಅನುದಾರವಾಗಿ ಒಳ್ಳೆತನವನ್ನು ಎಲ್ಲಿಯೂ ಇಟ್ಟುಕೊಳ್ಳಿಲ್ಲ ಅಂತ. ಅವನು ಸ್ಕಂದಗುಪ್ತ ಮತ್ತು ಯಶೋವರ್ಮ ಇವರೆಲ್ಲ ಯಾವ ರೀತಿಯಲ್ಲಿ ಹೂಣರನ್ನು ಎದುರಿಸಿದರು, ಚಂದ್ರಗುಪ್ತ ವಿಕ್ರಮಾದಿತ್ಯ ಶಕರನ್ನು ಹೇಗೆ ಎದುರಿಸಿದ. ಮತ್ತೆ ನೋಡಿ, ಅವರುಗಳ ಸೋತವರು ಸನಾತನ ಧರ್ಮದ ತೆಕ್ಕೆಗೆ ಬಂದರು. ಇದು ಬಹಳ ಮುಖ್ಯ. ಸನಾತನ ಧರ್ಮದ ಚೌಕಟ್ಟಿಗೆ ಬರುವಂತೆ ಮಾಡಿದ್ದು ದೊಡ್ಡದು. ಅಂದರೆ ನಮ್ಮಲ್ಲಿ ಹೇಳ್ತೀವಲ್ಲ, ಆ ಕಡೆಯಿಂದ ಈ ಕಡೆಗೆ ಮತಾಂತರಗೊಳ್ಳಬೇಕು, ನಮ್ಮಿಂದ ಹೋದರೂ ಮರಳಿ ಬರಬೇಕು, ಹೊಸಬರು ನಮ್ಮೊಳಗೆ ಬರಬೇಕು. ಒಮ್ಮೆ ಕೇರಳದಲ್ಲಿ ಸ್ವಾಮಿ ವಿವೇಕಾನಂದರು ಸಂಚಾರ ಮಾಡ್ತಾ ಇದ್ದಾಗ ಅಲ್ಲಿ ಒಬ್ಬ ಬ್ರಾಹ್ಮಣ ಹೇಳಿದ್ರಂತೆ, ನೀವೇನು ಮಾಡಬೇಕಾಗಿಲ್ಲ ಸನಾತನ ಧರ್ಮಕ್ಕೆ, ಯಾಕೆಂದರೆ ಎಲ್ಲಿವರೆಗೆ ಗೌತಮಿ ನದಿ ತೀರ್ಥದಲ್ಲಿ ಒಬ್ಬ ಬ್ರಾಹ್ಮಣ ಸಂಧ್ಯಾವಂದನೆ ಮಾಡ್ಕೊಂಡಿರ್ತಾನೋ ಅಲ್ಲಿವರೆಗೂ ಸನಾತನ ಧರ್ಮ ಚೆನ್ನಾಗಿರ್ತದೆ ಅಂತ. ಸ್ವಾಮಿಗಳಿಗೆ ಕೇಳಿದ್ರಂತೆ, ಅವ್ನು ಸತ್ತೋಗ್ಬಿಟ್ಟ ಮೇಲೆ ಇನ್ನು ಸನಾತನ ಧರ್ಮವು ಸಾಗಿತ್ತಲ್ವಾ ಅಂತ. ಇಲ್ಲ ಅವ್ನು ಮತ್ತೊಬ್ಬರನ್ನ ಮದುವೆ ಆದರೆ ಅವ್ನು ವರ್ಣಭ್ರಷ್ಟ ಆದ ಅಂತ ನೀವೇ ಬಹಿರಂಗಕ್ಕೆ ಹಾಕ್ಬಿಡ್ತೀರಾ ಅವನನ್ನು. ಅಂದರೆ ಹೀಗೆ ಈರುಳ್ಳಿ ಸಿಪ್ಪೆ ಸುಲಿಯೋ ಥರ ಆಗಿಬಿಟ್ರೆ ಹೇಗೆ ಗತಿ ಸನಾತನ ಧರ್ಮಕ್ಕೆ? ಈ ದೃಷ್ಟಿಯಿಂದ ಕಂಡಾಗ ನಾವು ಅವನ್ನ ಜೀರ್ಣ ಮಾಡಿಕೊಳ್ಳಬೇಕು, ಅದು ಬಹಳ ಮುಖ್ಯವಾದದ್ದು. ಹಾಗೆ ಮಾಡುವಲ್ಲಿ ಈಗ ಅಷ್ಟೇ ರೋಹಿತ್ ಅವರು ಹೇಳಿದ್ರು, ದೇವರ ಸ್ಮೃತಿ ಮತ್ತು ಮನುಸ್ಮೃತಿಗೆ ಮೊದಲ ವ್ಯಾಖ್ಯಾನ ಉಪಲಬ್ಧವಾಗಿರೋದು ಮೇಧಾತಿಥಿ. ಆ ಮೇಧಾತಿಥಿಯ ಭಾಷ್ಯದಲ್ಲಿ ಕೂಡ, ಮನುಭಾಷ್ಯದಲ್ಲಿ ಕೂಡ ಸಿಗುತ್ತದೆ. ಇನ್ನು ಅನೇಕ ಆಧಾರಗಳಲ್ಲಿ ನಾವು ನೋಡ್ತೀವಿ ನಮ್ಮ ಪರಂಪರೆಗೆ ಯಾರನ್ನೂ ಒಳಗೆ ಮಾಡಿಕೊಳ್ಳಬಹುದು ಅಂತನೋದು ಇತ್ತು ಅಂತ. ವ್ರಾತ್ಯ ಕ್ಷತ್ರಿಯರು ಅಂತನೋದು ಅದು ಉಂಟು. ವೇದಗಳಲ್ಲಿಯೇ ವ್ರಾತ್ಯ ಬರುತ್ತದೆ, ಆಮೇಲೆ ವೇದಾಂಗಗಳಲ್ಲಿಯೇ ನಾವು ವ್ರಾತ್ಯ ಹೋಮ ಅಂತ ಕಾಣ್ತೀವಿ. ಅಂದರೆ ಭ್ರಷ್ಟರಾದಂಥವ್ರನ್ನ ಮತ್ತೆ ತೆಕ್ಕೆಗೆ ತೆಗೆದುಕೊಳ್ತಕ್ಕಂಥದ್ದು ಅಂತ. ಮತ್ತು ನಮ್ಮಲ್ಲಿ ಪ್ರಾಯಶ್ಚಿತ್ತ ಹೇಗಿತ್ತು ಅಂದರೆ, ಆ ಪ್ರಾಯಶ್ಚಿತ್ತ ಮಾಡಿಕೊಂಡ ವ್ಯಕ್ತಿಯನ್ನು ಹಳೆಯ ನೆನಪುಗಳ ಮೇಲೆ ಎಂದಿಗೂ ಕೂಡ ದೂಷಣೆ ಮಾಡಬಾರ್ದು ಅಂತಿತ್ತು. ಕಂಡಿದ್ದೀನಿ ಆವತ್ತಿನ ಜಾತಿ ಕೆಟ್ಟಿದ್ದೆ, ಅದು ಹೇಳಬಾರ್ದು ಅಂತ. ಹೀಗಿದ್ದಂಥ ಪರಂಪರೆ ಈ ಥರ ಆಯ್ತಲ್ಲ, ಅದನ್ನು ಹೆಜ್ಜೆ ಹೆಜ್ಜೆಗೆ ತೋರ್ಪಡಿಸ್ತಾ ಹೋಗ್ತಾರೆ. ಮತ್ತು ನೋಡಿ, ಅವರು ಮಹಾರಾಷ್ಟ್ರದವರು. ಹಾಗಿದ್ದರೂ ಇಲ್ಲಿ 5ನೇ ಅಧ್ಯಾಯದಲ್ಲಿ ಅವರು ಹೇಳ್ತಾರೆ, ಮಹಾರಾಷ್ಟ್ರದವರು ಟಿಪ್ಪು ಸುಲ್ತಾನನ ಗೆದ್ದ ಮೇಲೆ ಅವನಿಂದ ಬಲವಂತವಾಗಿ ಮತಾಂತರಗೊಂಡಿದ್ದ, ಅತ್ಯಾಚಾರಗೊಂಡಿದ್ದ ಹೆಣ್ಣು ಮಕ್ಕಳನ್ನೆಲ್ಲ ಯಾತಕ್ಕೆ ಸನಾತನ ಧರ್ಮದ ತೆಕ್ಕೆಗೆ ತೆಗೆದುಕೊಳ್ಳಲಿಲ್ಲ ಅಂತ ಬೇಸರ ಪಡ್ತಾರೆ. ದೊಡ್ಡವರಿದ್ದರು. ದುರ್ದೈವ ಆಗೊಬ್ಬ ಗಾಗಾ ಭಟ್ಟ ಅಂತ ಅವ್ರು ಬರಲಿಲ್ಲ ಅನ್ಸುತ್ತೆ. ಭೋಸಲೆ ಕುಲದಲ್ಲಿ ಹುಟ್ಟಿದ ಶಿವಾಜಿ 40 ವರ್ಷ ಆದಮೇಲೆ 7 ಜನರ ಪತ್ನಿಯರು ಅಂತ ನಾನು ಓದಿದ್ದು ನೆನಪು. ಅಷ್ಟು ಜನ ಇದ್ದು ಮಕ್ಕಳೂ ಇದ್ದಾಗ ಶಿವಾಜಿಗೆ ಉಪನಯನ ಮಾಡಿ ಈತ ನಿಜವಾಗಿ ಕ್ಷತ್ರಿಯ, ಹಾಗಾಗಿ ಈತರ ಛತ್ರಪತಿ ಅಂತ ಮಾಡಬೇಕು ಅಂತ ಮಹಾ ಸಾಮ್ರಾಜ್ಯ ಪಟ್ಟಾಭಿಷೇಕ ವಿಧಿ ಅಂತ ಒಂದು ಗ್ರಂಥವನ್ನೇ ಬರೆದರು ಗಾಗಾ ಭಟ್ಟ. ಆತ ಕಾಶಿಯಲ್ಲಿದ್ದದ್ದು. ಆ ಗಾಗಾ ಭಟ್ಟ ಪ್ರಜ್ಞಾಶಾಲಿನಿ ಪ್ರತಿಭಾವತಿ ಅಂತ ಹೇಳಿಬಿಟ್ಟಿದ್ದು ಒಬ್ಬ
ಕುರುಬರ ಹುಡುಗಿಯನ್ನು ಮದುವೆ ಆದರು, ಭಡ್ಡರಿ ಅಂತ. ಇಂದಿಗೂ ಕೂಡ ಉತ್ತರ ಭಾರತದ ಜನಪದ ಗೀತೆಗಳಲ್ಲಿ ಗಾಗಾ ಭಟ್ಟರಿ ಸಂವಾದ ಅಂತ ಒಳ್ಳೆಯ ಹಾಡುಗಳು ಕಾಣಿಸುತ್ತೆ. ಅವಳು ಹೇಗೆ ಫೋರ್ಕ್ಯಾಸ್ಟ್ ಮಾಡ್ತಾ ಇದ್ಲು, ಅದು ಫೋರ್ಕ್ಯಾಸ್ಟ್ ಅಂತಂದರೆ ಈ ಫಲಜ್ಯೋತಿಷದ ಥರ ಅಲ್ಲ, ಅದು ವೆದರ್ ಫೋರ್ಕ್ಯಾಸ್ಟಿಂಗ್ ಥರದ ಫೋರ್ಕ್ಯಾಸ್ಟಿಂಗು. ಅವಳು ಕುರಿ ಮೇಯಿಸ್ತಾ ಇದ್ದಾಗ ಒಂದು ತೊರೆಯಲ್ಲಿ ನೀರು ಪ್ರವಾಹ ಉಕ್ಕಿ ಬಂದುಬಿಡುತ್ತದೆ, ನಾಳೆ ದಿವಸ ಮಳೆ ಬರುತ್ತದೆ ಅಂತ ತಂದೆ ಹೇಳ್ತಾ ಇದ್ಲು. ಅಲ್ಲಮ್ಮ ಊರೆಲ್ಲ ಬರಗಾಲ ಇದೆ, ಅದಕ್ಕೆ ಕಾಶಿಯಿಂದ ಒಬ್ಬ ಪಂಡಿತನ ಕರೆದಿದ್ದಾರೆ, ಕುಂಡಲಿ ನೋಡ್ಬಿಟ್ಟು ಯಾವಾಗ ಮಳೆ ಬರುತ್ತೆ ಅಂತ, ನೀನೇನು ಹೀಗೆಲ್ಲ ಮಳೆ ಬರುತ್ತೆ ಅಂತ ಭಯ ಪಡ್ತಿದ್ದೀಯಲ್ಲ. ಇಲ್ಲಪ್ಪ, ರೊಪ್ಪಕ್ಕೆ ಕುರಿಗಳನ್ನೆಲ್ಲ ಸೇರಿಸಬೇಕು ಅಂತ. ಯಾಕೆಂದರೆ ಕತ್ತೆ ಕಿವಿಯನ್ನು ಜೋಲು ಹಾಕ್ಕೊಂಡಿದ್ದೆ, ಇರುವೆಗಳು ತುಂಬ ಚಟುವಟಿಕೆಯಿಂದ ಗೂಡಲ್ಲಿವೆ ಅಂತ ಒಂದಷ್ಟು ಉದ್ದಕ್ಕೆ ಹೇಳ್ತಾಳೆ ಅಬ್ಸರ್ವೇಷನ್ಸಲ್ಲಿ. ಆಮೇಲೆ ಗಾಗಾ ಭಟ್ಟ ಅಲ್ಲಿ ಓಡಾಡ್ತಾ ಇರ್ತಾನೆ, ಅವನು ಮಳೆ ಬರುತ್ತದೆ ಅಂತ ಭವಿಷ್ಯ ಹೇಳಿದ್ದಾನೆ, ಮತ್ತೆ ಪ್ರಕೃತಿಯನ್ನು ಪರಿಶೀಲನೆ ಮಾಡಿ ಇನ್ನೊಮ್ಮೆ ಖಾತ್ರಿ ಮಾಡ್ಕೊಳ್ಬೇಕು ಅಂತ ಅಲ್ಲಿ ಓಡಾಡ್ತಾ ಇದ್ದ. ಆ ರಾಜನಿಗೆ ಅವನು ಹೇಳಿದ್ದ. ಆಗ ಭಟ್ಟಲಿಯ ಬುದ್ಧಿವಂತಿಕೆಯನ್ನು ಕಂಡು ಕೊನೆಗೆ ಅವನು ಹೇಳಿದಂತೆ ಮಳೆ ಬಂದ ಮೇಲೆ ಅವಳನ್ನು ಮದುವೆ ಮಾಡಿಕೊಡ್ಬೇಕು, ಇದೇ ನನಗೆ ಬೇಕಾಗಿರ್ತಕ್ಕಂಥ ವರ ಅಂತ ಕೇಳಿ ಮದುವೆ ಮಾಡ್ಕೊಂಡು ಹೋಗಿ. ಅಂದರೆ ಒಬ್ಬ ಶಿವಾಜಿಯನ್ನ ಛತ್ರಪತಿ ಮಾಡಿದ್ರಿಂದ ನಮ್ಮ ದೇಶಕ್ಕೆ ಎಷ್ಟು ಒಳ್ಳೆಯದಾಯಿತು ಅನ್ನೋದನ್ನು ಕಂಡಿದ್ದೀವಿ. ಈ ಥರದ್ದು ಎಷ್ಟೆಷ್ಟೋ ಸಂದರ್ಭಗಳು, ಸನ್ನಿವೇಶಗಳು ನಮಗೆ ಬರುತ್ತದೆ. ತುಂಬ ದೊಡ್ಡ ತಪ್ಪು ತಿಳುವಳಿಕೆ ಇರೋದೇನಂತಂದರೆ, ವೇದಗಳನ್ನು ಯಾರಿಗೂ ಕೊಡಲಿಲ್ಲ, ಮತ್ತು ವೇದಾರ್ಥವನ್ನು ಯಾರಿಗೂ ಕೊಡಲಿಲ್ಲ, ಸಂಸ್ಕೃತವನ್ನು ಯಾರಿಗೂ ಕೊಡಲಿಲ್ಲ, ಈ ಥರ ಎಷ್ಟೆಷ್ಟೋ ಕೊಡಲಿಲ್ಲ, ಕೊಟ್ಟಿದ್ದೆಷ್ಟು ಕೊಡದೇ ಇದ್ದಿದ್ದೆಷ್ಟು ಅಂತ ಯಾರು ತಾಳೆ ಹಾಕಿ ನೋಡಿದ್ದಾರೆ? ನಾನು ಮತ್ತೆ ಹೇಳ್ತೀನಿ, ಸಂಸ್ಕೃತ ಸಾಹಿತ್ಯದ ಮಹಾ ಸಮುದ್ರದಲ್ಲಿ ವೇದ ಒಂದು ಬೊಗಸೆ. ಆದರೆ ವೇದದ ಸಂಪೂರ್ಣವಾದ ವಿವರಗಳನ್ನು ಮತ್ತೆ ಬೇರೆ ಎಲ್ಲವನ್ನೂ ಕೂಡ ಎಲ್ಲರಿಗೂ ಕೊಟ್ಟಿದ್ದಾರೆ. ಮತ್ತೆ ಹೇಳ್ತೀನಿ, ಹಾಗೆ ಒಂದು ಬೊಗಸೆಯನ್ನಾದರೂ ಕೊಡದೆ ಇಟ್ಟಿದ್ದು ಒಳ್ಳೆಯದೇನಲ್ಲ. ಅದು ಬೇರೆ ಬೇರೆ ಕಾರಣಗಳಿತ್ತು, ಆ ಕಾರಣಗಳಲ್ಲಿ ನಡೆಯಿತು. ಅದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಹಾಗಿರಲಿ. ಇವತ್ತಂತೂ ನಮಗದು ಇಲ್ಲ. ಹಾಗೆ ಈಗ ಯಾಕೆ ಓದಬಾರ್ದು, ಯಾಕೆ ಮಾಡಬಾರ್ದು, ಯಾತಕ್ಕೆ ತಪ್ಪನ್ನು ತಿದ್ದುಕೋಬಾರ್ದು? ಮತ್ತು ನಮ್ಮ ಧರ್ಮಶಾಸ್ತ್ರಗಳಲ್ಲಿ ಎಷ್ಟೋ ಕಾಲಬಾಹ್ಯವಾದದ್ದಿದೆ. ಕಾಲೇ ಕಾಲೇ ನವಾಚಾರ ನವಾವಾಣಿ ಮುಖೇ ಮುಖೇ ಅಂತ ಅಲ್ಲೇ ಹೇಳಿದ್ದಾರೆ. ಕೃತೇತು ಮಾನವ ಪ್ರೋಕ್ತಾಹ ತ್ರೇತಾಯಂ ಶಂಖಲಿಖಿತವು ದ್ವಾಪರೇ ಯಾಜ್ಞವಲ್ಕಶ್ಚ ಕಲೋ ಪಾರಾಶರ ಸ್ಮೃತಾ ಅಂತ ಇದೆಯಲ್ಲ. ಕೃತಯುಗದಲ್ಲಿ ಮನುಸ್ಮೃತಿ ಪ್ರಮಾಣ, ತ್ರೇತಾಯುಗದಲ್ಲಿ ಶಂಖಲಿಖಿತ ಸ್ಮೃತಿ ಪ್ರಮಾಣ, ದ್ವಾಪರ ಯುಗದಲ್ಲಿ ಯಾಜ್ಞವಲ್ಕ್ಯ ಸ್ಮೃತಿ, ಕಲಿಯುಗದಲ್ಲಿ ಪರಾಶರ ಸ್ಮೃತಿ. ಪರಾಶರ ಸ್ಮೃತಿಯಲ್ಲಿ ವಿಧವೆ ಆಗದೇ ಇರತಕ್ಕಂಥವಳಿಗೆ ಪುನರ್ವಿವಾಹ ಕೂಡ ಉಂಟು. ಅಂದರೆ ಡಿವೋರ್ಸಿಗೆ ಅವಕಾಶ ಉಂಟು. ವಿಧವೆಯೋ ಸಧವೆಯೋ ಆದಂಥವಳು ಮತ್ತೆ ವಿವಾಹ ಮಾಡಿಕೊಳ್ಳೋಕ್ಕೂ ಅವಕಾಶ ಉಂಟು. ಮತ್ತು ಬ್ರಾಹ್ಮಣಾದಿಗಳು ಕೃಷಿ ಮಾಡಬಾರ್ದು ಅಂತ ಹಿಂದಿನ ಸ್ಮೃತಿಗಳಲ್ಲಿದ್ದರೆ ಇಲ್ಲಿ ಅದನ್ನು ಮಾಡೋಕ್ಕೆ ಅವಕಾಶ ಉಂಟು ಅಂತ ತುಂಬ ದೊಡ್ಡ ಅವಕಾಶ ಕೊಟ್ಟಿದ್ದಾರೆ. ವಿದ್ಯಾರಣ್ಯ ಸ್ವಾಮಿಗಳ ವ್ಯಾಖ್ಯಾನ ಕೂಡ ಇದೆ. ನಮ್ಮ ಸ್ಮೃತಿಗಳಿಗೆ ಬಂದ ಒಂದೊಂದು ವ್ಯಾಖ್ಯಾನವು ಕಾಲಕಾಲದ ಕರೆಕ್ಷನ್ಸ್ ಆಗಿವೆ. ನೀವು ಪರಾಶರ ಸ್ಮೃತಿಗೆ ವಿದ್ಯಾರಣ್ಯರು ಬರೆದಂಥ ಮಾಧವೀಯ ವ್ಯಾಖ್ಯಾನ ನೋಡಿದ್ರೆ, ಅಥವಾ ನಮ್ಮ ಕನ್ನಡದವನೇ ಆದ ಹೆಮ್ಮೆ ಪಡಬೇಕಾದ ಕನ್ನಡದ ಸುಪುತ್ರ ವಿಜ್ಞಾನೇಶ್ವರನ ಮಿತಾಕ್ಷರ ಇದೆ, ಅದು ಯಾಜ್ಞವಲ್ಕ್ಯ ಸ್ಮೃತಿಗೆ ಬರೆದಂಥ ವ್ಯಾಖ್ಯಾನ. ಅದನ್ನು ನೋಡಿದ್ರೆ ಎಷ್ಟು ಕಾಲಕಾಲಕ್ಕೆ ಅಪ್ಡೇಟ್ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಪ್ರಾಪರ್ಟಿ ಡಿವಿಷನ್ ಅಂತೀವಲ್ಲ, ನನ್ನ ವಕೀಲ ಮಿತ್ರರು ಹೇಳ್ತಾರೆ, ಇವತ್ತಿಗೂ ಹಿಂದೂ ಲಾನಲ್ಲಿ ಪ್ರಾಪರ್ಟಿ ಡಿವಿಷನ್ ಇರೋಷ್ಟು ಚೆನ್ನಾಗಿ ಇನ್ನು ಯಾವ ಲಾಸಲ್ಲೂ ಕೂಡ ಇಲ್ಲ ಅಂತ. ಯಾಕೆಂದರೆ ಕಾಲಕಾಲಕ್ಕೆ ಮಾಡಿದ ಕರೆಕ್ಷನ್ಸು. ಅದನ್ನು ನಾವು ಈಗ ಮಾಡಿಕೊಂಡ್ರೆ, ಈಗ ನಮ್ಮ ಸಂವಿಧಾನ ಆಗಿದೆ, ಈಗ ನಾವು ಎಷ್ಟೋ ತಿದ್ದುಕೊಳ್ಬೇಕಾದದ್ದಿದೆ. ತಿದ್ದಿಕೊಂಡ್ರೆ ಎಷ್ಟು ಒಳ್ಳೆಯದಾಗುತ್ತದೆ. ಈ ವಿಷಯದಲ್ಲಿ ಸನಾತನ ಧರ್ಮದ ಸೂತ್ರ ಹಿಡಿದಿದ್ದೀವಿ ಅಂತ ಭ್ರಮಿಸ್ತಕ್ಕಂಥ ಪೀಠಾಧಿಪತಿಗಳಾಗಲಿ ಪಂಡಿತರಿಗಾಗಲಿ ಇಲ್ಲ. ನೇರವಾಗಿ ಸಭೆಯಲ್ಲಿ ಒಂದು ಹೇಳೋಕ್ಕಾಗಲ್ಲ, ಆಂತರಂಗಿಕವಾಗಿ ಹೇಳ್ಕೊಂಡಿದ್ದನ್ನು ಸಭೆಯಲ್ಲಿ ತಿಳಿಸೋಕ್ಕಾಗಲ್ಲ. ಹೀಗಿರ್ತಕ್ಕಂಥ ಎಡಬಡಂಗಿತನ, ಅದನ್ನೆಲ್ಲವನ್ನು ಕುರಿತು ಅವರು ಹೇಳ್ತಾರೆ. ಮೊದಲು ಬಂದದ್ದು ನಮ್ಮಲ್ಲಿ ದೊಡ್ಡ ಅನರ್ಥ ಏನಂದರೆ, ಜಾತಿ ಕೆಟ್ಟು ಹೋಗುತ್ತದೆ ಅನ್ನೋ ಭಯ. ಅಲ್ಲಿ ನೀರು ಕುಡಿದ್ರೆ ಜಾತಿ ಕೆಡುತ್ತೆ, ಇಲ್ಲಿ ಗಾಳಿ ಕುಡಿದ್ರೆ ಜಾತಿ ಕೆಡುತ್ತೆ, ಇಲ್ಲಿ ಮರದ ಕೆಳಗೆ ಕೂತ್ರೆ ಜಾತಿ ಕೆಡುತ್ತೆ, ಅವ್ರ ಮನೆಗೆ ಹೋದರೆ ಜಾತಿ ಕೆಡುತ್ತೆ. ಇಷ್ಟು ಜಾತಿ ಕೆಡುವಂಥ ಸುಲಭವಾದದ್ದ ನಿಮ್ಮ ಜಾತಿ? ಗಟ್ಟಿತನ ಇಲ್ವಾ ಅದರೊಳಗೆ? ಸ್ಥಿರತೆ ಇಲ್ವಾ? ಗಾಳಿಗೆ ಉಪ್ಪಂತ ಉದಿದ್ರೆ ಹಾರು ಹೋಗುವಂಥದ್ದ? ಅದನ್ನು ಇವರು ಬಹಳ ಕಠೋರವಾಗಿ ಪ್ರಶ್ನೆ ಮಾಡ್ತಾರೆ. ಇದೊಂದು ಅಂಶದಿಂದ ನಮ್ಮ ಎಷ್ಟೋ ಪ್ರಬಲವಾದ ಶಕ್ತಿ ನಷ್ಟವಾಗೋಯಿತು. ಆದರೆ ಕೆಲವು ಕಡೆ ಅದು ಉಜ್ವಲವಾಗಿ ಬಂತು. ಅದು ಹೇಗೆ ಬಂತು ಅನ್ನೋದನ್ನು ತೋರ್ಪಡಿಸಿದ್ದಾರೆ. ಹಾಗಾಗಿಯೇ ಇವರಿಷ್ಟು ಹೇಳಿಯೂ ಕೂಡ ಸಾವರ್ಕರ್ ಅವರು ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತಾಗಿಲ್ಲ. ಯಾಕೆಂದರೆ ಎಷ್ಟೋ ಜನ ನಮ್ಮ ತಪ್ಪುಗಳನ್ನು ಹೇಳಿದ್ರು ನಮ್ಮ ಜೊತೆ ನಿಲ್ಲಲ್ಲ. ಯಾಕೆಂದರೆ ಸಾವರ್ಕರ್ ಅವರು ಸನಾತನ ಧರ್ಮೀಯರ ಹಿಂದೂಗಳ ತಪ್ಪುಗಳನ್ನು ಹೇಳಿದ್ರು, ಹಿಂದೂಗಳ ಜೊತೆ ನಿಂತರು. ಇದು ತುಂಬ ದೊಡ್ಡದು. ಕೃಷ್ಣಂಗೆ ಗೊತ್ತಿರಲಿಲ್ವಾ ಪಾಂಡವರು ಏನು ಮಹಾ ಅಂತ? ಪಾಂಡವರಲ್ಲಿ ತಪ್ಪಿರಲಿವೆ, ಇತ್ತು. ಆದರೆ ತಪ್ಪಿನ ಜೊತೆಗೆ ದೊಡ್ಡ ಗುಣಾಂಶವೂ ಇದ್ದಿದ್ದರಿಂದ ಅವರ ಜೊತೆ ಸೇರಿ ಅವರ ಮೂಲಕ ಧರ್ಮರಾಜ್ಯವನ್ನು ಸ್ಥಾಪನೆ ಮಾಡಿದ. ಆ ರೀತಿಯಲ್ಲೇ ಸಾವರ್ಕರ್ ಅವರು ನಮ್ಮಲ್ಲಿ ಈ ಲೋಪ ದೋಷಗಳಿದ್ದರೂ ನಮ್ಮಲ್ಲಿ ಬೇಕಾದಷ್ಟು ಬೇರೆ ಗುಣ ಇದೆ, ಆ ಗುಣಗಳನ್ನು ಮತ್ತಷ್ಟು ಉತ್ಕರ್ಷಕ್ಕೆ ತಂದುಕೊಳ್ಬೇಕು ಅಂತ ವಿಜಯನಗರದ
ಯುಗವನ್ನು ಕೊಡ್ತಾರೆ, ಗುಪ್ತರ ಯುಗವನ್ನು ಕೊಡ್ತಾರೆ, ಆಮೇಲೆ ಕನ್ಯಕುಬ್ಜದ ಆ ಯುಗ ಯಾವುದುಂಟು, ಗುರ್ಜರ ಪ್ರತಿಹಾರರು, ಚಾಹಮಾನರು, ಅದನ್ನು ಕೊಡ್ತಾರೆ, ರಜಪೂತರ ಯುಗವನ್ನು ಕೊಡ್ತಾರೆ. ಇದು ಒಂದು ರೀತಿ 2 ಭಾಗಗಳಲ್ಲಿದೆ ಇರ್ಬೋದು ಪುಸ್ತಕ. ಒಂದು ಭಾಗದಲ್ಲಿ ಈ ಎಲ್ಲ ಯುಗಗಳನ್ನು ಕೊಟ್ಟು, ಮತ್ತೊಂದು ಭಾಗದಲ್ಲಿ ಇಸ್ಲಾಮಿನ ಸತತವಾದ ಆಕ್ರಮಣ ಆದಾಗ ಹೇಗೆ ಪ್ರತಿಭಟಿಸಿದ್ರು ಅಂತ. ಸಿಂಧು ದೇಶದ ಮೇಲೆ ಆಕ್ರಮಣ ಆಯಿತು ಅಂತಂದರೆ ಅಲ್ಲಿ ಹೇಗೆ 300 ವರ್ಷಗಳ ಕಾಲ ಅವರು ಮತ್ತೆ ತಲೆ ಎತ್ತದಂತೆ ಮಾಡಿದರು ಅಂತ ಅವ್ರು ಬರೀತಾರೆ. 300 ವರ್ಷ ಅಂದರೆ 7 ತಲೆಮಾರು, 7 ತಲೆಮಾರಷ್ಟು ಕಾಲ ಗಟ್ಟಿಯಾಗಿ ನಿಲ್ಲೋದಕ್ಕೆ ಆಯಿತು. ಅಷ್ಟು ಮಾತ್ರ ಯಾಕೆ, ಮಲ್ಲಿಕಾಫರ್ ಅವನೊಬ್ಬ ಮಾತ್ರ ದಕ್ಷಿಣದ ತುದಿಯವರೆಗೆ ಬರೋಕ್ಕಾಯಿತು. ಅದು ಹಿಂಗೆ ಬಂದು ಹಂಗೆ ಹೋಗಿದ್ದಾಯಿತು. ಅಲಾವುದ್ದೀನ್ ಖಿಲ್ಜಿ ಅವನ ಸೇನಾಪತಿ. ಮತ್ತು ಇನ್ಯಾರು ಇಡೀ ಭಾರತವನ್ನು ಆಕ್ರಮಿಸಿಕೊಳ್ಳಲಿಲ್ಲ. ಹೇಗೆ ಎನ್ನುವ ಅಂಶಗಳನ್ನು ಕೊಡ್ತಾ ಹೋಗ್ತಾರೆ. ದುರ್ದೈವ ಅಂದರೆ ನಾನೂ ಕೂಡ ಸೇರಿದಂತೆ ಇಲ್ಲಿರುವ ಎಷ್ಟೋ ಜನ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಈ ಇತಿಹಾಸವನ್ನು ಓದಿಲ್ಲ. ಇದಕ್ಕಾಗಿ ನನಗೆ ಶ್ರೀಕಂಠಶಾಸ್ತ್ರಿಗಳಂಥ ಮಹಾ ಇತಿಹಾಸಕಾರರ ನೆನಪಾಗುತ್ತದೆ. ಅವರು ಪಾಠ್ಯಪುಸ್ತಕಗಳಲ್ಲಿ ಆರ್ಯನ್ ಇನ್ವೇಷನ್ ಥಿಯರಿ ಅಂತ ಇದ್ದರೆ ಅದನ್ನು ಪಾಠ ಮಾಡಿಬಿಟ್ಟು ನೋಡ್ರೋ ಇದು ಪರೀಕ್ಷೆಗೆ ಬರೆದು ಪಾಸ್ ಆಗಬೇಕಾದದ್ದು. ಈಗ ನಾನು ನಿಜವಾದ ಇತಿಹಾಸ ಹೇಳ್ತೇನೆ ಅಂತ ಇದನ್ನು ನನಗೆ ಮಹಾ ಇತಿಹಾಸಕಾರರಾದ ಡಾಕ್ಟರ್ SR ರಾಯರು ಹೇಳಿದ್ದು. ಅವರು ಶ್ರೀಕಂಠಶಾಸ್ತ್ರಿಗಳ ಶಿಷ್ಯರು. ಅವ್ರು ಹೇಳಿದ್ರು, ಈಗ ನೋಡಿ ಹೇಳ್ತೀನಿ, ಇದು ಗಟ್ಟಿಯಾದ ಇತಿಹಾಸ, ಇದು ನಿಜವಾದ ಇತಿಹಾಸ, ಇದನ್ನು ಶಿಷ್ಯರಿಗೆ ತಪ್ಪದೇ ಪಾಠ ಮಾಡಿ ಅಂತಿದ್ರಂತೆ. ಶಠಂ ಪ್ರತಿ ಶಾಠ್ಯಮಾಚರೇತಿ. ನೀವು ಬದುಕಬೇಕಾದ್ರೆ ಹೊಟ್ಟೆಪಾಡಿಗೋಸ್ಕರ, ಈ ಡಿಗ್ರಿಗೋಸ್ಕರ ಸುಳ್ಳು ಇತಿಹಾಸ ಬರೀತೀರಾ, ಬರೀರಿ. ಆದರೆ ನಿಜವಾದ ಇತಿಹಾಸವನ್ನು ತಿಳ್ಕೊಳ್ಳಿ, ಪಾಠ ಮಾಡಿ, ಅದನ್ನೇ ಬರೀರಿ ಅಂತಂದರು. ಒಮ್ಮೆ ಒಂದು ಪ್ರೊಫೆಸರ್ ಆಗಿಯೋ ಎಲ್ಲೋ ಒಂದು ಸಂಸ್ಥೆಯಲ್ಲಿ ಕೂತ್ಕೊಂಡ್ಮೇಲೆ ತನ್ನ ಗ್ರಂಥಗಳಲ್ಲಿ ನಿಜವಾದ ಇತಿಹಾಸವನ್ನು ಬರೆದರೆ ಯಾರೇನು ಪ್ರಶ್ನೆ ಮಾಡೋಕ್ಕೆ ಸಾಧ್ಯವಾಗುತ್ತದೆ? ಆ ಥರ ಗ್ರಂಥಗಳನ್ನೆಲ್ಲ ಇಟ್ಟುಕೊಂಡು ಇದನ್ನು ಕಂಡಾಗ ಈ ಧೀರತೆ, ಈ ಯುಕ್ತಿ ಸಾವರ್ಕರ್ ಅವ್ರಿಗಿತ್ತಲ್ಲ, ಅದು ಬಹಳ ದೊಡ್ಡದು. ಈ ಕ್ಷಾತ್ರ ಪೌರುಷವನ್ನು ಬಿಟ್ಟು ಶಾಂತಿ ಅಹಿಂಸೆ ಅಂದರೆ ಏನಾಗುತ್ತದೆ ಅನ್ನೋದಕ್ಕೆ ವಿಸ್ತರಿಸಿ ಕೊಟ್ಟಿದ್ದಾರೆ. ಈ ದಿವಸಗಳಲ್ಲಿ ಯಾವ ಜಾತಿ, ಯಾವ ಮತದ ಬಗ್ಗೆ ಹೇಳಿದ್ರೂ ದೊಡ್ಡ ಕೋಲಾಹಲ ಆಗುತ್ತದೆ. ಆದರೆ ನೋಡಿ, ಅವ್ರು ಹೇಳ್ತಾರೆ, ಬುದ್ಧ ಮಹಾ ವ್ಯಕ್ತಿ, ಮಹಾ ದೊಡ್ಡ ವ್ಯಕ್ತಿ, ಆದರೆ ಬೌದ್ಧರು ಯಾವ ರೀತಿ ದೇಶದ್ರೋಹ ಮಾಡಿದ್ರು ಅಂತ ಅದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ಹೌದು, ಸರಳವಾಗಿ ಕಾಮನ್ ಸೆನ್ಸಿಂದ ನೋಡಿದರೆ ಗೊತ್ತಾಗುತ್ತದೆ. ಇವತ್ತು ಬಾಂಗ್ಲಾದೇಶ, ಇವತ್ತು ಪಾಕಿಸ್ತಾನ, ಇವುಗಳಿದ್ದ ಜಾಗಗಳನ್ನು ಗಮನಿಸಿ ನೋಡಿದ್ರೆ ತಿಳಿಯುತ್ತದೆ ಬೌದ್ಧರು ಎಲ್ಲಿ ಹೆಚ್ಚಾಗಿದ್ದರು ಅಂತ ಗೊತ್ತಾಗುತ್ತದೆ. ಬೌದ್ಧರು ತುಂಬ ವ್ಯಾಪಕವಾಗಿದ್ದು ಯಾವ ಜಾಗಗಳಲ್ಲಿ ಅಲ್ಲಿಯೇ ಇಸ್ಲಾಮೀಕರಣ ಆಗಿದ್ದು. ತುಂಬ ಜನ ಒಂದು ತಪ್ಪು ಹೇಳ್ತಾರೆ, ನಮ್ಮ ಸನಾತನ ಧರ್ಮದಲ್ಲಿ ದಲಿತರಿದ್ದರೂ ಆ ದಲಿತರು ಹೀಗೆ ಮುಸ್ಲಿಮರಾಗಿದ್ದು ಅಂತ. ಅಲ್ಲ, ದಲಿತರು ಸನಾತನ ಧರ್ಮದಲ್ಲಿಯೇ ಉಳಿದಿದ್ದಾರೆ. ಅವರು ಎಂದೂ ಹಾಗಾಗಲಿಲ್ಲ. ಎಲ್ಲ ವರ್ಗಗಳವರು ಎಲ್ಲರಲ್ಲಿಯೂ ಬೌದ್ಧರ ಮರಳಿಗೆ ತುತ್ತಾದಂಥವರು ಆಗಿದ್ದು. ಮತ್ತು ಬೌದ್ಧರು ಕೂಡ ಅವರು ಇಸ್ಲಾಮಿನ ಜೊತೆಯಲ್ಲಿ ಶಾಮೀಲಾಗಿ ಆಮೇಲೆ ಅವರೇ ಅವರಿಗೆ ಬಲಿಯಾದರು ಅಂತಲೂ ತೋರ್ಪಡಿಸಿದ್ದಾರೆ. ಇದನ್ನು ನೋಡಿದಾಗ ನಮಗೆ ಗೊತ್ತಾಗುತ್ತದೆ, ಒಂದು ದೊಡ್ಡ ಪರಂಪರೆ, ಒಬ್ಬ ಮಹಾನುಭಾವನ ಪರಂಪರೆಯಲ್ಲಿ ಇಂಥವ್ರು ಹುಟ್ಟುತ್ತಾರೆ. ಜೊತೆಗೆ ಬುದ್ಧನಾದರೂ ಕ್ಷಾತ್ರವನ್ನು ಹೇಳಿದ್ದನ್ನು ಅವರು ಮರೆತರಲ್ಲ. ಲಿಚ್ಚವುಗಳಿಗೆ ಬುದ್ಧ ಉಪದೇಶ ಮಾಡುವಾಗ ಹೇಳ್ತಾನೆ, ನಿಮ್ಮ ಸಂಸ್ಥಾಗಾರದಲ್ಲಿ ಎಲ್ಲಿವರೆಗೂ ನಗಾರಿ ಬಾರಿಸ್ತಾ ಇರ್ತೀರೋ, ಯಾವಾಗ ಅಲ್ಲಿಗೆ ಬಂದಾಗ ಆಯುಧಗಳನ್ನು ತೆಗೆದುಕೊಂಡು ಹೋಗ್ತಿರೋ ಯುದ್ಧಕ್ಕೆ ಪ್ರತಿಯೊಬ್ಬನು ಕೆಲಸ ಬಿಟ್ಟು ಅಲ್ಲಿವರೆಗೂ ನಿಮಗೆ ಸ್ವಾತಂತ್ರ್ಯ ಇರುತ್ತದೆ ಅಂತ. ಸಪ್ತಶೀಲ ಅನ್ನುವ ಒಂದು ಒಳ್ಳೆಯ ಹಿಂದಿ ಕಾದಂಬರಿ, ನಿಜವಾದ ಹಿಂದಿ ಕಾದಂಬರಿ, ಉರ್ದು ಬರೆದ ಹಿಂದಿ ಕಾದಂಬರಿ ಅಲ್ಲ, ಶುದ್ಧ ಹಿಂದಿ ಕಾದಂಬರಿಯನ್ನು ಬರೆದಿದ್ದಾರೆ ಸೀತಾರಾಮ್ ಗೋಯಲ್. ಅಲ್ಲಿ ತೋರ್ಪಡಿಸ್ತಾರೆ ಬುದ್ಧನ ಉಪದೇಶಗಳೆಲ್ಲ ಬರುತ್ತದೆ. ಮತ್ತು ಆತ ಎಲ್ಲ ರಾಜರುಗಳ ಜೊತೆ ಚೆನ್ನಾಗೇ ಇದ್ದ. ನೀವೆಲ್ಲ ಯುದ್ಧ ಬಿಟ್ಬಿಡಿ ಅಂತೆಲ್ಲ ಏನೂ ಹೇಳೋದಿಲ್ಲ, ಆಯುಧಗಳನ್ನೆಲ್ಲ ತಿಪ್ಪೆಗೆ ಸೇರಿ ಅಂತಲೂ ಹೇಳಲಿಲ್ಲ. ಅಷ್ಟೇಕೆ ಅಹಿಂಸೆಯ ಪರಮಾಚಾರ್ಯರು ಜೈನರು. ಎಷ್ಟು ಜನ ಜೈನ ರಾಜರು ಶೌರ್ಯದಿಂದ ಹೋರಾಟ ಮಾಡಿದ್ದಾರೆ. ಹೀಗಾಗಿ ಅಣುವ್ರತ ಮಹಾವ್ರತ ಅಂತ 2 ಬೇರೆ ಬೇರೆ ಇದೆ ಜೈನರಲ್ಲಿ. ಸಾಮಾನ್ಯರಿಗೆಲ್ಲ ಅಣುವ್ರತ, ಮುನಿಗಳಿಗೆ ಮಹಾವ್ರತ ಅಂತ. ನಮ್ಮಲ್ಲಿ ಸನಾತನ ಧರ್ಮದಲ್ಲೂ ಅಷ್ಟೇ, ಸನ್ಯಾಸಿ ಮಾತ್ರ ಎಲ್ಲರಿಗೂ ಅಭಯ ಕೊಟ್ಟಿದ್ದೀನಿ ಅಂತ ಅಹಿಂಸೆಯನ್ನು ಆಚರಿಸ್ತಾನೆ, ಮಿಕ್ಕವರು ಅಲ್ಲ. ಅಂದರೆ ಎಲ್ಲಿ ಬೇಕೋ ಧರ್ಮಹಿಂಸೆ, ಸ್ಥಾನದ ಹಿಂಸೆ ಏನಿದೆ ಅದಕ್ಕೆ ಅವಕಾಶ ಇದೆ ಅಂತ ಇಂಥ ಅಂಶಗಳನ್ನು ಅವರು ಮತ್ತೆ ಮತ್ತೆ ಎತ್ತಿ ತೋರಿಸ್ತಾರೆ. ಹಾಗಾಗಿ ಇದನ್ನು ಓದುವಾಗ ಎಷ್ಟೋ ಜನಕ್ಕೆ ಅವರು ಸನಾತನ ಧರ್ಮೀಯರಾಗಿರಲಿ, ಬೌದ್ಧರಾಗಿರಲಿ, ಜೈನರಾಗಿರಲಿ ಅಥವಾ ಸಿಖ್ಖರಾಗಿರಲಿ ನಮ್ಮನ್ನೇ ಬೈತಾ ಇದ್ದಾರೆ ಅನಿಸ್ಬೋದು. ಆದರೆ ನಮ್ಮನ್ನು ತಿದ್ದುತ್ತಾ ಇದ್ದಾರೆ ಅನ್ನೋದನ್ನು ಮಾತ್ರ ಮರೆಯಬಾರದು. ಈ ದೃಷ್ಟಿಯಿಂದ ಪುಸ್ತಕದ ಧ್ವನಿ ತುಂಬ ತೀವ್ರವಾಗಿದ್ದರೂ ಅಲ್ಲಿರತಕ್ಕಂಥದ್ದು ಆಳದಲ್ಲಿ ನೋವು. ವಾಲ್ಮೀಕಿ ಮಹರ್ಷಿ ಕೊಟ್ಟ ಶಾಪದ ಹಿಂದೆಯೂ ಇದ್ದಿದ್ದು ನೋವಲ್ವಾ, ಶೋಕವಲ್ವಾ, ಆ ತರಹ ಅದನ್ನು ಮೂಲದ ಓಜಸ್ಸಿಗೆ, ಮೂಲದ ಭಾವ ತೀವ್ರತೆಗೆ, ಮೂಲದ ಕಳಕಳಿಗೆ ಒಂದಿಷ್ಟು ಚ್ಯುತಿ ಬರದಂತೆ ಡಾಕ್ಟರ್ SR ಲೀಲಾ ಅವರು ಅನುವಾದ ಮಾಡಿದ್ದಾರೆ. ತುಂಬ ಕಷ್ಟ ಇದೆ. ಇಟ್ಸ್ ಎನ್ ಎಮೋಷನಲಿ ಚಾರ್ಜ್ಡ್ ವರ್ಕ್.
ಅದನ್ನು ಅಷ್ಟು ಭಾವನಿರ್ಭರತೆಯಿಂದ ಅನುವಾದ ಮಾಡೋದು ಕಷ್ಟ. ಆ ಕೆಲಸವನ್ನು ಲೀಲಾ ಅವರು ಮಾಡಿದ್ದಾರೆ. ಅವರಿಗೆ ಮಾಡುವ ಮನಸ್ಥಿತಿ ಇದೆ, ಮಾಡುವ ಕೆಚ್ಚಿದೆ, ಮಾಡುವ ಭಾಷೆ ಕೂಡ ಇದೆ. ಏಕೆಂದರೆ ತುಂಬ ಜನಕ್ಕೆ ಆ ಥರ ಇರೋಲ್ಲ. ಅವರಲ್ಲಿ ನಾನು ಕಂಡಿದ್ದು ಕನ್ಸಿಸ್ಟೆನ್ಸಿ. ಯಾವ ಕಾಲದಿಂದಲೂ ಅವರು ಸಾಮಾನ್ಯ 35 ವರ್ಷಗಳಿಗಿಂತ ಮುಂಚೆ ನನಗೆ ಗೊತ್ತು ಅನಿಸುತ್ತೆ, ಅಲ್ಲಿಂದ ಗೊತ್ತಿದೆ. ಅಲ್ಲಿಂದಲೂ ಏಕಧಾರೆಯಾಗಿ ಏಕದೀಕ್ಷೆಯಾಗಿ ಈ ದೃಷ್ಟಿ ಇದೆ. ಅದಕ್ಕಾಗಿ ಸಾವರ್ಕರ್ ಅವರ ಸಾಹಿತ್ಯವನ್ನು ಅವರು ಹಿಡಿದು ಬೇಗ ತಂದುಕೊಟ್ಟಿದ್ದಾರೆ. ಇದನ್ನು ಕನ್ನಡಿಗರು ಚೆನ್ನಾಗಿ ಹಿಡಿದೆತ್ತಿ ಆಧರಿಸ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಈ ರೀತಿಯಾದ ಗ್ರಂಥಗಳನ್ನು ಪ್ರಕಾಶನ ಮಾಡುವುದು ಹಿಂದೆ ಕಷ್ಟ ಆಗ್ತಿತ್ತು, ಈಗ ಅಷ್ಟು ಕಷ್ಟ ಇಲ್ಲ ಅಂತ ಒಂದು ಭಾವನೆ ಇದೆ. ಆದರೆ ಈಗಲೂ ಕಷ್ಟ ಅನ್ನೋದು ಗೊತ್ತಾಗುತ್ತದೆ. ಯಾಕೆಂದರೆ ಅಕಾಡೆಮಿಗಳಲ್ಲಿ, ಡುಮ್ಮಿಗಳಲ್ಲಿ, ಲೈಬ್ರರಿಗಳಲ್ಲಿ, ಸೆಲೆಕ್ಷನ್ ಕಮಿಟಿಗಳಲ್ಲಿ ಯಾರು ಕೂತಿದ್ದಾರೆ, ಯಾವ ಥರದ ಪುಸ್ತಕಗಳು ಆಯ್ಕೆ ಆಗ್ತಾ ಇವೆ ಅನ್ನೋದು ನಿಮಗೆ ಗೊತ್ತೇ ಇದೆ, ನಮಗೆ ಗೊತ್ತಿದೆ. ಇನ್ನು ಎಂತೆಂಥ ಪುಸ್ತಕಗಳನ್ನು ಸೆಲೆಕ್ಟ್ ಮಾಡಿದ್ರು ನಮ್ಮ ಲೈಬ್ರರಿಗಳಿಗೆ ಅಂತೆಲ್ಲ ಗೊತ್ತಿದೆ. ಇನ್ನು ಅಕಾಡೆಮಿ ಪ್ರಶಸ್ತಿಗಳು ಎಂತೆಂಥವ್ರಿಗೆಲ್ಲ ಬರ್ತಾ ಇರ್ತದೆ ಅಂತನ್ನೋದು ಗೊತ್ತಿದೆ. ಹೀಗಿರುವಾಗ ಅಂದರೆ ವ್ಯವಸ್ಥೆ, ಸರ್ಕಾರ ಸೋಕಾಲ್ಡ್ BJP ಸರ್ಕಾರವೇ ಆಗಿದ್ದರೂ ಅಲ್ಲಿ ಕೊನೆಗೆ ಬ್ಯಾಕ್ ಸೀಟ್ ಡ್ರೈವಿಂಗ್ ಎಡಗೈಗಳೇ ಮಾಡ್ತಾ ಇರೋದು. ಇದು BJP ದೌರ್ಭಾಗ್ಯ ಅಂತಲೂ ನನಗನ್ಸುತ್ತೆ. ನನಗೇನು ದಾಕ್ಷಿಣ್ಯ ಕಾಡೋದಿಲ್ಲ, ನಿಸ್ಪ್ರಹಸ್ಯ ತೃಣಂ ಜಗತ್ ಅಂತ ಆಗಿದೆ. ಹಾಗಿರುವಾಗ ಇಂಥ ಪುಸ್ತಕಗಳನ್ನು ಪ್ರಕಾಶನ ಮಾಡುವುದಕ್ಕೆ ಮಹಾಜನರನ್ನಷ್ಟೇ ನಚ್ಚಬೇಕು. ನನ್ನ ಸ್ನೇಹಿತರೊಬ್ಬರು ಹೇಳ್ತಾ ಇದ್ರು, ತುಂಬ ಒಳ್ಳೆಯ ಗಾಯಕರೊಬ್ಬರ ಕಚೇರಿ ಸುಮಾರು 16 ವರ್ಷ ನಡೆಯಿತು. ಅವರು ಹೇಳ್ತಿದ್ರು, ನೋಡಿ ಅವರ ಕಚೇರಿ ನಡೆಯೋದು ಯಾವ ಪರಿಷತ್ತುಗಳಿಂದ, ಯಾವ ಅಕಾಡೆಮಿಗಳಿಂದ, ಆಕಾಶವಾಣಿ ವೇದಿಕೆಗಳಿಂದ ಅಲ್ಲ, ಅದು ನಡೆಯೋದು ದೇವಸ್ಥಾನಗಳ ತಟ್ಟೆ ಕಾಸಿಂದ ಅಂತ. ಆ ಥರವೇ ಇಂಥ ಪುಸ್ತಕಗಳಿಗೆ ತಮ್ಮಂಥ ಮಹಾಜನರ ಮನಸ್ಸಿನ ಅಂತರಂಗದ ಆ ಭಾರತೀಯತೆ ಅಂತಕ್ಕಂಥ ತಾಯಿಯ ನೀರಾಜನ ಮಾಡಿದ ತಟ್ಟೆ ಕಾಸಿಂದಲೇ ನಡೆಯತಕ್ಕಂಥದ್ದು. ಅದು ತುಂಬ ಚೆನ್ನಾಗಿ ನಡೆಯಲಿ ಅಂತ ಹಾರೈಸ್ತೀನಿ. ನಮಸ್ಕಾರ.